ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಇಲ್ಲಿ ತನಕ ಡಿಪ್ಲೊಮೊ ಇಂಜಿನಿಯರಿಂಗ್ ಮ್ಯಾಥ್ಸ್ 1 ಎಲ್ಲ ಮುಗೀತು. ಈಗ ಡಿಪ್ಲೊಮೊ CETದು ಇಂಟಿಗ್ರೇಷನ್ನು 2 ಪಾರ್ಟ್ ಮಾಡಿದೆ, 2 ವೀಡಿಯೋಸು. ಅದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ 3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಇಂಟಿಗ್ರೇಷನಲ್ಲಿ ನಾವು ಇಲ್ಲಿ ತನಕ ಫಾರ್ಮುಲಾಗಳು ಕಲ್ತಿದ್ದೀವಿ ಅಲ್ವಾ? ಎಷ್ಟೊಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಆಮೇಲೆ ಲಾಸ್ಟ್ ಕ್ಲಾಸಲ್ಲಿ sin ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, tan ಸ್ಕ್ವೇರ್ ಎಕ್ಸ್, ಕಾಟ್ ಸ್ಕ್ವೇರ್ ಎಕ್ಸ್ ಮತ್ತು sin ಕ್ಯೂಬ್ ಎಕ್ಸ್, ಕಾಸ್ ಕ್ಯೂಬ್ ಎಕ್ಸ್ ಬಂದಾಗ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮಾಡ್ತೀನಿ. ನೋಡಿ, ಸಪೋಸ್ ನಿಮಗೆ ಈ ಥರ ಏನಾದರೂ ಬಂತು, ಈ ಥರ ಏನಾದರೂ ಬಂತು ಅಂತಂದರೆ, ನೋಡಿ ಇದು ಫ್ರ್ಯಾಕ್ಷನ್ ಟೈಪಲ್ಲಿದೆ. ಫ್ರ್ಯಾಕ್ಷನ್ ಟೈಪ್ ಅಂದರೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್. ನೋಡಿ, ಈ ಥರ ಏನಾದರೂ ಬಂದಾಗ ನೀವೇನು ಮಾಡಬೇಕು, ಈ ಡಿನಾಮಿನೇಟರ್ ಇದೆಯಲ್ಲ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸುಮ್ಮನೆ ಹಂಗೆ ಮನಸ್ಸಲ್ಲೇ ಡಿಫ್ರೆನ್ಷಿಯೇಟ್ ಮಾಡಿ. ನೋಡಿ, x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, 3 × x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಇದು 5 0 ಅಂದರೆ 2x + 3. ನೋಡಿ, 2x + 3 ಮೇಲಿದೆ ಅಂದರೆ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರ್ತಾ ಇದೆ. ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್. ನೋಡಿ, ಈ ಥರದ್ದು ಒಂದು ಟೈಪು, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೀತಾರೆ. ನೋಡಿ, ಈಗ ಇಲ್ಲಿ ಈ ಥರ ಲೆಕ್ಕ ಬಂದಾಗ ಏನು ಮಾಡಬೇಕು ಅಂದರೆ, ಫಸ್ಟು t = x² + 3x + 5. ಡಿನಾಮಿನೇಟರ್ಗೆ t ಅಂತ ತಗೋಬೇಕು. ಡಿನಾಮಿನೇಟರ್ ಏನಿರ್ತದೆ ಅದಕ್ಕೆ t. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. t = x² + 3x + 5 ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ dt/dx. dt/dx ಅಂದ್ರೆ ಏನು? d/dx x² + 3 ಆಚೆ ಕಡೆ ತಗೊಂಡ್ರೆ d/dx x + d/dx 5. ಈಗ d/dx x² ಅಂದ್ರೆ 2x ಬರುತ್ತೆ, d/dx x ಅಂದ್ರೆ 1, d/dx 5 ಅಂದ್ರೆ 0. ದಿಸ್ ಇಸ್ 2x + 3. ನೋಡಿ, ಡಿನಾಮಿನೇಟರ್ನ t ಅಂತ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಥರ ಬಂತು. ಈಗ ಈ dx ನ ಈ ಕಡೆ ತಗೊಂಡು ಹೋಗ್ತೀನಿ. ಈ ಕಡೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ, dt = 2x + 3 × dx ಅಂತ ಬರುತ್ತೆ. ಅಂದರೆ ಇವಾಗ ಏನಪ್ಪ ಅಂತಂದರೆ, ನಾವು ಡಿನಾಮಿನೇಟರ್ಗೆ t ಅಂತ ತಗೊಂಡ್ರೆ 2x + 3 × dx ಇದ್ರೆ 2x + 3 × dx ಇದ್ರೆ ಅದಕ್ಕೆ dt ಅಂತ ಬರೀಬೋದು. ನೋಡಿ, ಡಿನಾಮಿನೇಟರ್ಗೆ t ಅಂತ ತಗೊಂಡ್ರೆ 2x + 3 dx ಅಂತ ಇದ್ರೆ ಏನಂತ ಬರೀಬೋದು? dt ಅಂತ ಬರೀಬೋದು. ನೋಡಿ, ಈಗ ಪ್ರಾಬ್ಲಮ್ಗೆ ಬರೋಣ. ಡಿನಾಮಿನೇಟರ್ಗೆ t ಅಂತ ಬರ್ಕೊಂಡೆ ಅಲ್ವಾ? ನ್ಯೂಮರೇಟರ್ನಲ್ಲಿ ಏನಿದೆ ನೋಡಿ, 2x + 3 × dx. ನೋಡಿ, ಇದಿದ್ರೆ ಇದನ್ನು ಬರೀಬೋದು dt. ಆರ್ ಇಂಟಿಗ್ರಲ್ 1/t. ಇದನ್ನು ಹಿಂಗೂ ಬರೀಬೋದಾ? dt/t ಅಂದ್ರೂ ಒಂದೇ, 1/t dt ಅಂದ್ರೂ ಒಂದೇ. 1/t dt ಅಂತಂದ್ರೆ ಏನು? ನಿಮ್ಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. 1/x dx ಅಂದ್ರೆ log x. 1/t dt ಅಂದ್ರೆ ಏನು? log t. ಈಗ t ಅಂತಂದ್ರೆ ಏನಪ್ಪ? t ಅಂದ್ರೆ ಏನು ತಗೊಂಡಿದೀವಿ? x² + 3x + 5 ಪ್ಲಸ್ c ಅಂತ ಹಾಕ್ಬೇಕು. ನೋಡಿ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ನೀವು ಒಂದ್ಸಲಿ ನೋಡಬೇಕು. ಡಿನಾಮಿನೇಟರ್ಗೆ ಏನಾರು t ಹಾಕೊಂಡ್ರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರ್ತಾ ಇದೆಯಾ? ನೋಡಿ, ಬರ್ತಾ ಇದೆ ಇದರಲ್ಲಿ. ನೋಡಿ, ಇದನ್ನು ಈ ಮೆಥಡಲ್ಲಿ ಮಾಡಬೇಕು. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೀತಾರೆ. ನೋಡಿ, ಇವಾಗ ಇನ್ನೊಂದೆರಡು ಲೆಕ್ಕ ಮಾಡೋಣ. ಸಪೋಸ್ ನಿಮ್ಗೀಗ x² + 5x + 7, ಸೇಮ್ ಅದೇ ಥರ ಇನ್ನೊಂದು ಲೆಕ್ಕ ತಗೊಂಡಿದ್ದೀನಿ. ನೋಡಿ, x² + 5x + 7 ನ್ಯೂಮರೇಟರ್ನಲ್ಲಿ 2x + 5 ಅಂತ ಇದೆ. ಈಗ ಇದಕ್ಕೆ t ಅಂತ ಹಾಕ್ಬಿಟ್ಟು ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ನೋಡಿ, x² ಅಂದ್ರೆ ಏನಪ್ಪ? ನೋಡಿ, ಇಲ್ಲೇನಿದೆ 5 ಅಂತ ಇದೆ ಅಷ್ಟೇ ಅಲ್ವಾ? ಇಲ್ಲೇನು ಬರುತ್ತೆ? 5 ಬರುತ್ತೆ. ಇಲ್ಲೇನು ಬರುತ್ತೆ? 2x + 5. 2x + 5 × dx. ಕರೆಕ್ಟಾ? ಏನು, ಇದಕ್ಕೆ t ಅಂತ ಹಾಕೊಂಡ್ರೆ ಇದಕ್ಕೆ dt ಅಂತ ಬರೀಬೋದು. ನೋಡಿ, dt/t 1/t dt ಅಥವಾ 1/t dt ಗೆ log t + c ಇಲ್ಲೇ ಬರೀಬೇಕು. ಈಗ t ಅಂದ್ರೆ ಏನು ತಗೊಂಡಿದೀವಿ? ಇದರಲ್ಲಿ x² + 5x. ನೀವೇನು ಈ ಥರ ಎಲ್ಲ ಮಾಡಂಗಿಲ್ಲ.
ಪ್ರಶ್ನೆ ಕೊಟ್ಟ ತಕ್ಷಣನೇ ಅದಕ್ಕೆ ಆನ್ಸರ್ ಹೇಳಬೇಕು. ಹೆಂಗಪ್ಪ ಆನ್ಸರ್ ಹೇಳೋದು ನೋಡಿ, ಇದಕ್ಕೆ ಆನ್ಸರ್ ಏನಪ್ಪ, 2x + 5x² + 5x + 7 ಅಂದರೆ log x² + 5x + 5 ಪ್ಲಸ್ ಸಿ ಇಲ್ಲ ಪ್ಲಸ್ 7 ಇದು ನೋಡಿ. ಡಿನಾಮಿನೇಟರ್ಗೆ ಲಾಗ್ ಅಂತ ಬರ್ಕೊಬಿಟ್ರೆ ಆನ್ಸರ್ ಸಿಗುತ್ತೆ. ಈಗ ನಾನು ಒಂದು ಪ್ರಶ್ನೆ ಬರೀತೀನಿ, ಅದಕ್ಕೆ ನೀವೇ ಆನ್ಸರ್ ಹೇಳಬೇಕು, ಚೆಕ್ ಅಂತ ಆನ್ಸರ್ ಹೇಳಬೇಕು. ನೋಡಿ ಹಿಂಗಿತ್ತು ಅಂದ್ರೆ ಇಂಟಿಗ್ರಲ್ x² + 7x + 8 2x + 7 dx. ನೋಡಿ ಸುಮ್ಮನೆ ಮನಸ್ಸಲ್ಲಿ ಹಂಗೆ ನೋಡ್ಕೊಬರ್ಬೇಕು. x² + 7x + 8 2x + 7 ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡೋದು. ನೋಡಿ 2x + 7 ನ್ಯೂಮರೇಟರ್ನಲ್ಲಿ ಇದೆ. ಆನ್ಸರ್ ಏನಪ್ಪ ಇದಕ್ಕೆ, ಲಾಗ್ ನೋಡಿ x² + 7x + 8 + c. ನೋಡಿ ಒಂದೇ ಸ್ಟೆಪ್ಪು, ಏನು ಆ ಥರ ಎಲ್ಲ ಮಾಡ್ತಾ ಕೂತ್ಕೊಳ್ಳಂಗಿಲ್ಲ. ನಾನು ನಿಮಗೆ ತೋರಿಸಿದ್ದು 2 ಲೆಕ್ಕ ಹೆಂಗೆ ಬರುತ್ತೆ ಅಂತ. ನೋಡಿ ಇದಕ್ಕೆ ಆನ್ಸರ್ ಏನು, ಹಿಂಗೆ CET ಪ್ರಿಪೇರ್ ಆಗೋರೆಲ್ಲ ನೋಡಿ ಈ ಥರ ಹೇಳ್ಬಿಡ್ಬೇಕು. ಇನ್ನೊಂದು ಬರೀತೀನಿ, x² - 3x + 5 2x - 3. ಆನ್ಸರ್ ಏನು, ಲಾಗ್ x² - 3x + 5 + c. ಯಾಕಂದರೆ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x - 3 ಅಂತ ಬರುತ್ತೆ. ನೋಡಿ ಈ ಮೆಥಡಲ್ಲಿ ಇದು ಒಂದು ಟೈಪು ಆಯಿತಾ. ಇನ್ನೊಂದು ಏನಪ್ಪ ಅಂತಂದರೆ 3 ಟೈಪ್ ಐತಿ ಇದರಲ್ಲಿ. ಒಂದೊಂದ್ಸರಿ ನೋಡಿ ಪ್ರಶ್ನೆ ಈ ತರ ಬಂದ್ಬಿಡ್ತದೆ. ಈಗ ನಿಮ್ಗೆ ಈ ತರ ಬಂದಾಗ ಏನಂತ ಹೇಳ್ಕೊಟ್ಟೆ, ಡಿನಾಮಿನೇಟರ್ಗೆ ಟಿ ಬರ್ಕೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ ನ್ಯೂಮರೇಟರ್ ಬರುತ್ತೆ ಅಂತ ಅಲ್ವಾ. ಈಗ ಟಿ ಹಾಕೊಳ್ಳೋಣ, ಡಿನಾಮಿನೇಟರ್ಗೆ ಟಿ ಹಾಕೊಳ್ಳೋಣ. ಟಿ = x² + 6x + 5 dt/dx ನೋಡಿ d/dx x² + 6 d/dx x + d/dx 5. ನೋಡಿ ಇದು 2x ಆಗುತ್ತೆ, ಪ್ಲಸ್ 6 × 1 2x + 6 dt/dx. ಆದರೆ ನಮ್ಗೆ ಏನು ಬರಬೇಕು ನ್ಯೂಮರೇಟರ್ನಲ್ಲಿ ನೋಡಿ, x + 3 ಬಂದಿದೆಯಾ, x + 3 ಬಂದಿಲ್ಲ. ನೋಡಿ ಈ ಥರ ಒಂದು ಟೈಪ್ ಇರ್ತದೆ. ಒಂದೊಂದ್ಸಲಿ ಏನಾಗುತ್ತೆ, ಡೈರೆಕ್ಟಾಗಿ ಇಲ್ಲೇನಿದೆಯೋ ಅದು ಬಂದ್ಬಿಡುತ್ತೆ ಇಲ್ಲಿ, ಒಂದೊಂದ್ಸಲಿ ಬರಲ್ಲ. ಬರದೇ ಇದ್ದಾಗ ಏನು ಮಾಡಬೇಕು ನೋಡಿ, ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇವೆರಡರಲ್ಲಿ 2 ಕಾಮನ್ ತೆಗಿಬೋದಾ, ಕಾಮನ್ ತೆಗಿಬೇಕು. ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ನ್ಯೂಮರೇಟರ್ ಬಂದಿಲ್ಲ ಅಂದರೆ ಕಾಮನ್ ತಗೊಂಡ್ರೆ ಬರಂಗಿರ್ತವೆ. ಈಗ ಇಲ್ಲಿ 2 ಕಾಮನ್ ತಗೊಂಡ್ರೆ ಏನು ಬರುತ್ತೆ, 2 ಕಾಮನ್ ತಗೊಂಡ್ರೆ x + 3 ಬರುತ್ತೆ. ಈಗ dt/dx = x + 3 ಅಲ್ವಾ, 2 × x + 3. ಈಗ ಈ 2ನ ಈ ಕಡೆ ತಗೊಬಂದು dx ಈ ಕಡೆ ತಗೊಂಡು ಹೋದ್ರೆ dt/2 = x + 3 × dx. ನೋಡಿ ಈ ಥರ ನಿಮಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ನ್ಯೂಮರೇಟರ್ ಬಂದಿಲ್ಲ ಅಂದರೆ ನೀವೇನು ಮಾಡಿ, ಕಾಮನ್ ಫ್ಯಾಕ್ಟರ್ ತಗೊಳ್ಳಿ, ಕಾಮನ್ ತಗೊಂಡಾಗ ಬರುತ್ತೆ. ಸರಿನಾ, ನೋಡಿ ಬಂದಿದೆ. ಈಗ ನಾವು ಈ ಲೆಕ್ಕಕ್ಕೆ ಏನಪ್ಪ ಮಾಡ್ಬೋದು ಅಂದರೆ, ಡಿನಾಮಿನೇಟರ್ಗೆ ಟಿ ಹಾಕೊಂಡ್ರೆ ನ್ಯೂಮರೇಟರ್ ಈ ಜಾಗದಲ್ಲಿ ಏನು ಹಾಕೋಬೇಕು, ಈಗ ಡಿ ಟಿ ಅಲ್ಲ, ಏನು ಹಾಕೋಬೇಕು, dt/2 ಹಾಕೋಬೇಕು. ಏನು ಹಾಕೋಬೇಕು, dt/2. ಈಗ 1/2 ಆಚೆ ತಗೋಬಿಟ್ರೆ ಏನಾಗುತ್ತೆ, dt/t ಬರುತ್ತೆ. ಆ 1/2 ಇಂಟಿಗ್ರಲ್ ಇದನ್ನ ಹಿಂಗೂ ಬರೀಬೋದು, 1/t dt ಅಂತ. 1/2 ಇಂಟಿಗ್ರಲ್ 1/t dt ಅಂದ್ರೆ ಏನಪ್ಪ, log t + c ಆಯ್ತಾ. 1/2 log t ಅಂದ್ರೇನು, x² + 6x + 6x + 5 + c. ನೋಡಿ ನಿಮಗೆ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನ್ಯೂಮರೇಟರ್ ಬರಲಿಲ್ಲ ಅಂದರೆ ಏನು ಮಾಡಬೇಕು, ಕಾಮನ್ ಫ್ಯಾಕ್ಟರ್ ತಗೋಬೇಕು. ನೆನ್ಪಿಟ್ಕೊಳ್ಳಿ, ನೋಡಿ ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಈ ಥರ ಬರುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಡೈರೆಕ್ಟಾಗಿ ಬಂದ್ಬಿಟ್ರೆ ಬರೀ ಇಷ್ಟೇ ಲಾಗ್ ಅಂತ. ಕಾಮನ್ ಫ್ಯಾಕ್ಟರ್ ಏನು ತಗೊಂಡಿರ್ತೀವಿ, 2 ತಗೊಂಡಿದ್ರೆ 1/2 ಬರುತ್ತೆ, 3 ತಗೊಂಡಿದ್ರೆ 1/3. ನೀವು 2ನೇ ತಗೊಳ್ಳೋದಿರಲಿ, 3 ಎಲ್ಲ ನಿಮ್ಗೆ ಏನು ಕೊಡೋಕೆ ಹೋಗಲ್ಲ, 2 ಬರೋದೇ ಕೊಡೋದು. 1/2 log x² + 6x + 5. ಸರಿನಾ. ನೋಡಿ ಇದರಲ್ಲಿ ನೀವು ಇನ್ನೂ ಒಂದು ನೆನ್ಪಿಟ್ಕೋಬೇಕು, ಏನಪ್ಪ ಅಂತಂದರೆ, ಒಂದೊಂದ್ಸಲಿ ಆನ್ಸರ್ ಹಿಂಗೆ ಕೊಡಲ್ಲ ನಿಮಗೆ. ಇದೇ ಪ್ರಶ್ನೆ ಕೊಟ್ಬಿಟ್ಟು ಆನ್ಸರು ಆಪ್ಷನಲ್ಲಿ ಈ ಥರದ್ದು ಒಂದು ಆಪ್ಷನ್ನೂ ಇರಲ್ಲ. ಇದ್ರ ಬದಲಿಗೆ ಇನ್ನೇನಿರ್ಬೋದು ಅಂತಂದರೆ, ನೋಡಿ ಈ ಥರನೂ ಇರ್ತದೆ, log √x²
ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಪ್ಲಸ್ ಸಿ. ನೋಡಿ ಇದನ್ನ ಹಿಂಗೂ ಬರೀಬೋದು. ಸರ್ ಹೆಂಗೆ ಇದನ್ನ ಹೆಂಗೆ ಬರೀತೀರಾ ಅಂತಂದರೆ, ನೋಡಿ ಲಾಗ್ರಥಮಿಕಲ್ಲಿ ಒಂದು ಪ್ರಾಪರ್ಟಿ ಇದೆ. ಏನಪ್ಪ ಅಂತಂದರೆ ಲಾಗ್ ಎಮ್ ಟು ದಿ ಪವರ್ ಎನ್ ಇದ್ರೆ ಎನ್ ಲಾಗ್ ಎಮ್ ಅಂತ ಬರೀಬೋದು. ಲಾಗ್ ಎಮ್ ಟು ದಿ ಪವರ್ ಎನ್ ಇದ್ರೆ ಎನ್ ಲಾಗ್ ಎಮ್ ಅಂತ. ಹಿಂಗಿದ್ರೆ ಹಿಂಗೆ ಬರೀಬೋದು ಅಲ್ವಾ. ನಮಗೆ ನೋಡಿ ಈ ಥರ ಇದೆ ಅಲ್ವಾ, ಎನ್ ಇಂಟು ಲಾಗ್ ಎಮ್ ಅಂತ ಇದೆ. ಇದನ್ನ ಈ ಥರ ಬರೆದ್ರೆ ಏನಾಯ್ತದೆ, ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಹೋಲ್ ಟು ದಿ ಪವರ್ 1/2 ಬರುತ್ತೆ. ಕರೆಕ್ಟ್ ಅಲ್ವಾ. ಈಗ ಹೋಲ್ ಟು ದಿ ಪವರ್ 1/2 ಹಿಂಗೂ ಬರೀಬೋದು, ರೂಟ್ ಅಂತ. ನೋಡಿ ಹಿಂಗೂ ಕೊಟ್ಬಿಡ್ತಾರೆ ನಿಮಗೆ ಆನ್ಸರ್ಗಳಲ್ಲಿ, ನೆನ್ಪಿಟ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಪ್ಲಸ್ ಸಿ. ಸರಿನಾ. ನೋಡಿ ನಿಮಗೆ ಇದೇ ಆನ್ಸರ್ ಅಲ್ಲ, ನಿಮ್ಗೆ ಏನಾರು ಇದೇ ಆನ್ಸರ್ ಕೊಟ್ಟಿದ್ರೆ ಅದು ಕರೆಕ್ಟು. ಅದೇನಾರು ಕೊಟ್ಟಿಲ್ಲ ಅಂದರೆ ಹಿಂಗೂ ಕೊಟ್ಟಿರ್ತಾರೆ, ಇದು ಕರೆಕ್ಟ್ ಆನ್ಸರೇ. ನೋಡಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೋಡಿ ಕಾಮನ್ ನಿಮಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿನಾಮಿನೇಟರ್ನ ನ್ಯೂಮರೇಟರ್ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು, ಕಾಮನ್ ಫ್ಯಾಕ್ಟರ್ ತಗೋಬೇಕು. ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಇದು ಆನ್ಸರ್ ಬರುತ್ತೆ. ಇದನ್ನು ನಾವು ಹಿಂಗೂ ಬರೀಬೋದು. ನೋಡಿ ಎಲ್ಲ ಪಾಸಿಬಿಲಿಟೀಸು ತಿಳ್ಕೊಂಡಿರಬೇಕು. ಹಂಗಿದ್ರೆ ಡೈರೆಕ್ಟಾಗಿ ಕೊಟ್ಟ ತಕ್ಷಣ ಆನ್ಸರ್ ಹೇಳ್ಬಿಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ನೋಡಿ ಈಗ ಇದ್ರ ಮೇಲೆ ಬೇರೆ ಇನ್ನೊಂದು ತಗೋತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಇತ್ತು, ಇಲ್ಲಿ x ಪ್ಲಸ್ 4 ಇತ್ತು ಒಂದು ಕಡೆ. x ಪ್ಲಸ್ 4 dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 5 ಅಂತ. ಈಗ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಪ್ಲಸ್ 8x ಅಂತ ಬರುತ್ತೆ ಅಲ್ವಾ. ಏನು ಬರುತ್ತೆ, ಇಲ್ಲಿ 8 ಇರೋದ್ರಿಂದ 2x ಪ್ಲಸ್ 8x ಅಂತ ಬರುತ್ತೆ. 2x ಪ್ಲಸ್ 8 ಅಂತ ಬರುತ್ತೆ. 2x ಪ್ಲಸ್ 8 ಅಂತ ಬಂದರೆ ನ್ಯೂಮರೇಟರ್ನಲ್ಲಿ 2x ಪ್ಲಸ್ 8 ಇಲ್ಲ, ಏನಿದೆ ಬರೀ x ಪ್ಲಸ್ 4 ಇದೆ. 2 ಕಾಮನ್ ತಗೊಳ್ಳೋಣ. 2 ಕಾಮನ್ ತಗೊಂಡ್ರೆ ಏನಾಯ್ತದೆ, ಇಲ್ಲಿ x ಪ್ಲಸ್ 4 ನೋಡಿ, x ಪ್ಲಸ್ 4 ಈ 2 ಈ ಕಡೆ ಬರುತ್ತೆ. ಅಂದರೆ ಈಗ dt/2 ಅಂದರೆ x ಪ್ಲಸ್ 4 dx ಅಂತ ಬರೀಬೋದು. ಎಲ್ಲ ಸೇಮ್ ಪ್ರೊಸೀಜರೇ. ಇಲ್ಲೊಂದು ಕಡೆ ಚೇಂಜ್ ಆಯ್ತದೆ, ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 5, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 5. ನೋಡಿ ಇದನ್ನು ಹಿಂಗೂ ಬರೀಬೋದು, ಇದನ್ನು ನೆನ್ಪಿಟ್ಕೋಬೇಕು ನೀವು. ನೋಡಿ ಈ ಥರ ಬಂದಾಗ ಸಬ್ಸ್ಟಿಟ್ಯೂಷನ್ ಮೆಥಡ್, ಡಿನಾಮಿನೇಟರ್ಗೆ ಟಿ ಹಾಕೋದು, ಡಿಫ್ರೆನ್ಶಿಯೇಟ್ ಮಾಡೋದು, ನ್ಯೂಮರೇಟರ್ ಬಂದ್ಬಿಟ್ರೆ ಆನ್ಸರ್ ಬರೀ ಲಾಗ್ ಟಿ. ಬರಲಿಲ್ಲ ಅಂದರೆ ಕಾಮನ್ ತಗೋಬೇಕು. ಇಲ್ಲಿ ಕಾಮನ್ ತಗೊಳ್ಳೋದು 2ನೇ ಬಿಡಿ, ಯಾವಾಗಲೂ 2ನೇ ಕಾಮನ್ನು. ಯಾಕಂದರೆ ನಿಮಗೆ ಇಲ್ಲಿ x³ ಅಂತ ಏನು ಪ್ರಶ್ನೆ ಕೊಡಲ್ಲ, x² ಅಷ್ಟೇ ಬರೋದು. ಆಯಿತಾ. ಕಾಮನ್ ತಗೊಂಡಾಗ ಏನು ಕಾಮನ್ ತಗೊಂಡಿರ್ತೀರಿ ಅದು ಇಲ್ಲಿ ಬರುತ್ತೆ. ಈಗ 2 ಕಾಮನ್ ತಗೊಂಡ್ರೆ 1/2 ನೋಡಿ, 1/2 ಲಾಗ್ 1/2 ಲಾಗ್ ಅಂತ ಇದ್ರೆ ಇದನ್ನ ಹಿಂಗೂ ಬರೀಬೋದು, ರೂಟ್ ಅಂತಾನು ಹಾಕ್ಬೋದು, ನೆನ್ಪಿಟ್ಕೊಳ್ಳಿ. ನೋಡಿ ಇದರಲ್ಲಿ ಒಂದೊಂದ್ಸಲಿ ರೂಟ್ ಕೊಟ್ಬಿಡ್ತಾರೆ. ರೂಟ್ ಪ್ರಶ್ನೆನಲ್ಲೇ ಸ್ಕ್ವೇರ್ ರೂಟ್ ಬಂದ್ಬಿಡ್ತದೆ. ನೋಡಿ ಪ್ರಶ್ನೆನಲ್ಲಿ ಸ್ಕ್ವೇರ್ ರೂಟ್ ಬಂದ್ಬಿಟ್ರೆ ನಿಮಗೆ ಇದರಲ್ಲಿ ಇಂಟಿಗ್ರೇಷನ್ ಅಲ್ಲಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಅದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ. 1/√x ಬಂದ್ರೆ ಏನು ಅಂತ. ನೋಡಿ ಇಂಟಿಗ್ರೇಷನ್ ಅಲ್ಲಿ ಒಂದು ಇನ್ನೊಂದು ಫಾರ್ಮುಲಾ 1/√x dx ಅಂದ್ರೆ 2√x ಪ್ಲಸ್ ಸಿ. ನೆನ್ಪಿಟ್ಕೊಳ್ಳಿ. 1/√x dx ಅಂದ್ರೆ 2√x ಪ್ಲಸ್ ಸಿ ಅಂತ. 1/√x dx ಅಂದ್ರೆ ಏನು, 2√x ಪ್ಲಸ್ ಸಿ ಫಾರ್ಮುಲಾ ಅದು. ಈಗ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಸಪೋಸ್ ಹಿಂಗ್ ಬಂದ್ಬಿಡ್ತು, ಸ್ಕ್ವೇರ್ ರೂಟ್ x² ಪ್ಲಸ್ 3x ಪ್ಲಸ್ 5 2x ಪ್ಲಸ್ 3 dx. ಈಗ ನಿಮಗೆ ರೂಟ್ ಇಲ್ಲ ಅಂದ್ರೆ ಗೊತ್ತಲ್ವಾ, ರೂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೋದು. ಏನ್ ಆನ್ಸರ್, ಲಾಗ್ x² ಪ್ಲಸ್ 3x ಪ್ಲಸ್ 5 ಪ್ಲಸ್ ಸಿ ಅಲ್ವಾ. ರೂಟ್ ಇಲ್ಲ ಅಂದ್ರೆ, ರೂಟ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ರೂಟ್ ಇದ್ದಾಗ ಲಾಗ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಡಿನಾಮಿನೇಟರ್ ನಲ್ಲಿ ರೂಟ್ ಇದ್ರೆ ಆನ್ಸರ್ ಲಾಗ್ ಬರಲ್ಲ, ರೂಟ್ ಇಲ್ಲದೆ ಇದ್ರೆ ಮಾತ್ರ ಲಾಗ್ ಬರೋದು. ಆಯ್ತಾ. ಈಗ ನಾವು ಯಾವುದಕ್ಕೆ ಟಿ ಹಾಕ್ಬೇಕಂದ್ರೆ, ಬರೀ ರೂಟ್ ಒಳಗಡೆ ಇರ್ತದಲ್ಲ ಅದಕ್ಕೆ ಮಾತ್ರ ಟಿ ಅಂತ ಬರೀಬೇಕು. ನೋಡಿ ರೂಟ್ ಒಳಗಡೆ ಏನಿದೆ, ಟಿ ಇಸ್ ಈಕ್ವಲ್ ಟು x² ಪ್ಲಸ್ 3x ಪ್ಲಸ್ 5 dt/dx ಅಂದ್ರೆ ಏನಪ್ಪ, 2x ಪ್ಲಸ್ 3. ನೋಡಿ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟೆ. ಈಗ dt ಇಸ್ ಈಕ್ವಲ್ ಟು ಏನಾಯ್ತದೆ, 2x ಪ್ಲಸ್ 3 ಇಂಟು dx ಬರುತ್ತೆ. ಅಂದ್ರೆ ಇಲ್ಲಿಗೆ ಟಿ ಹಾಕೊಂಡ್ರೆ ಇಷ್ಟಕ್ಕೂ dt ಅಂತ ಬರೀಬಹುದು. ಅವಾಗ ಏನಾಯ್ತದೆ, ಇದು ಇಂಟಿಗ್ರಲ್ dt ಡಿವೈಡೆಡ್ ಬೈ ರೂಟ್ ಟಿ ಅಂತ ಬರುತ್ತೆ. ಆರ್ ಇದನ್ನ ಸ್ಪ್ಲಿಟ್ ಮಾಡಿದ್ರೆ 1/√t ಇಂಟು dt ಅಂತ ಬರುತ್ತೆ. 1/√t ಇಂಟು dt. ನೋಡಿ 1/√x dx ಅಂದ್ರೆ ಏನು, 2√x ಪ್ಲಸ್ ಸಿ. 1/√t dt ಅಂತಂದ್ರೆ ಏನ್ ಬರಬೇಕು, 2√t ಪ್ಲಸ್ ಸಿ. ಟಿ ಅಂದ್ರೆ ಏನ್ ತಗೊಂಡಿದೀವಿ, x² ಪ್ಲಸ್ 3x ಪ್ಲಸ್ 5. ನೋಡಿ ಏನಾದ್ರು ಸ್ಕ್ವೇರ್ ರೂಟ್ ಒಳಗಡೆ ಏನಾದ್ರು ಬಂದ್ರೆ, ಸ್ಕ್ವೇರ್ ರೂಟ್ ಏನಾದ್ರು ಇದ್ರೆ ಲಾಗ್ ಅಂತ ಬರಲ್ಲ, ನೆನ್ಪಿಟ್ಕೊಳ್ಳಿ. ಅದು ಈ ತರ ಬರುತ್ತೆ. ಏನ್ ಮಾಡ್ಬೇಕು, ಬರೀ ಒಳಗಿರ್ತದಲ್ಲ ಅದಕ್ಕೆ ಮಾತ್ರ
ಟಿ ಅಂತ ಬರ್ಕೋಬೇಕು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ನ್ಯೂಮರೇಟರ್ ಬರುತ್ತೆ. ನ್ಯೂಮರೇಟರ್ ಬಂದಾಗ ಅದಕ್ಕೆ ಡಿ ಟಿ ಅಂತ ಬರ್ಕೋಬೇಕು. ಡಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಆರ್ 1/√t ಇಂಟು ಡಿ ಟಿ ಆಗುತ್ತೆ. 1/√t ಇಂಟು ಡಿ ಟಿ ಅಂದರೆ 2√t ಪ್ಲಸ್ ಸಿ. ಫಾರ್ಮುಲಾ ನೋಡಿ, 1/√x ಬಂದ್ರೇನು 2√x ಅಂತ, 1/√t ಅಂತ ಬಂದರೆ 2√t. ಟಿ ಜಾಗಕ್ಕೆ ಏನು ತಗೊಂಡಿದ್ವಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇದೇ ಥರ ಲೆಕ್ಕಕ್ಕೆ ಸಪೋಸ್ ನಿಮಗೆ ಹಿಂಗಿತ್ತು ಅನ್ಕೊಳ್ಳಿ. ನೋಡಿ ನ್ಯೂಮರೇಟರ್ನಲ್ಲಿ x + 3, ಡಿನಾಮಿನೇಟರ್ x² + 6x + 5. ಏನು ಮಾಡೋಣ, ಟಿ ಹಾಕೋಣ. x² + 6x + 5 2x + 6 ಬಂತು. ನೋಡಿ ನ್ಯೂಮರೇಟರ್ ಬಂತ 2x + 6 ಅಂದ್ರೆ ಇಲ್ಲ, ಅಲ್ಲಿ ಬರೀ x + 3 ಇದೆ. ಯಾವಾಗ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಮಾಡಿದಾಗ ನ್ಯೂಮರೇಟರ್ ಬಂದಿಲ್ಲ ಅಂದರೆ ಕಾಮನ್ ತಗೊಂಡ್ರೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಇದಕ್ಕೆ ಏನಪ್ಪ ಕಾಮನ್ ತಗೋಬೇಕು, ಕಾಮನ್ ಫ್ಯಾಕ್ಟರ್ ಬಂದು ಇದಕ್ಕೆ 2 ಅಲ್ವಾ. dt/dx = 2 × x + 3 ಬರುತ್ತೆ. 2ನ ಈ ಕಡೆ ತಗೊಬಂದ್ರೆ dt/2 = x + 3 × dx. dt/2 = x + 3 × dx. ಅಂದರೆ ಇವಾಗ ಇಲ್ಲಿ ನಮಗೆ dt ಅಂತ ಬರೆಯಂಗಿಲ್ಲ, ಏನು ಬರೀಬೇಕು, dt/2 ದಿಸ್ ಇಸ್ ಈಕ್ವಲ್ ಟು ಇಷ್ಟು ಜಾಗದಲ್ಲಿ ಏನು ಬರೀಬೇಕಾಗುತ್ತೆ ನೋಡಿ, x + 3 × dx ಅಂದರೆ dt/2. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಟಿ ಅಲ್ವಾ, ಇದಕ್ಕೆ ಟಿ ಅಂತ ಹಾಕೊಂಡ್ರೆ x + 3 dx ಏನಂತ ಬರೀಬೇಕು, dt/2. ಈಗ ಏನಾಯ್ತದೆ, 1/2 ಬೇಕಾದ್ರೆ ಆಚೆ ತಗೋಬಹುದು. ನೋಡಿ dt/2 ಅಂದ್ರೆ 1/2 ಆಚೆ ಕಡೆ ತಗೋಬೇಕು. 1/2 ಆಚೆ ಕಡೆ ತಗೊಂಡ್ರೆ 1/√t × dt ಅಂತ ಬರುತ್ತೆ. ನೋಡಿ 1/2 ಇದಕ್ಕೇನು 1/√t ಏನಪ್ಪ 2√t ಪ್ಲಸ್ ಸಿ. 2 ಕ್ಯಾನ್ಸಲ್ ಆಯ್ತದೆ, ಬರೀ √t ಪ್ಲಸ್ ಸಿ ಬರುತ್ತೆ. √t ಅಂತಂದ್ರೆ ಏನು, x² + 6x + 5 ಪ್ಲಸ್ ಸಿ. ನೋಡಿ ಈ ತರ ಏನಾದರೂ ಬರಲಿಲ್ಲ ಅಂತಂದ್ರೆ ನಾವು ಕಾಮನ್ ಫ್ಯಾಕ್ಟರ್ ತಗೋಬೇಕು. ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಬರುತ್ತೆ. ನೋಡಿ ಇದರಲ್ಲೂ ಅಷ್ಟೇ, ಈ ತರ ಡೈರೆಕ್ಟ್ ಆಗಿ ಬರುತ್ತೆ. ಬಂದಿಲ್ಲ ಅಂದ್ರೆ ಕಾಮನ್ ತಗೊಂಡ್ರೆ ಬರುತ್ತೆ. ನೋಡಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಈಗ ಇದರಲ್ಲೇ 4 ಟೈಪ್ ಇತ್ತು. ಒಂದು ರೂಟ್ ಇರಲಿಲ್ಲ, ರೂಟ್ ಇಲ್ಲದೆ ಇದರಲ್ಲಿ ಡೈರೆಕ್ಟ್ ಬರೋದೊಂದು, ಕಾಮನ್ ತೆಗಿಯೋದೊಂದು. ರೂಟ್ ಇದ್ದಾಗ ಡೈರೆಕ್ಟ್ ಬರೋದೊಂದು, ಕಾಮನ್ ತೆಗಿಯೋದು. ನೋಡಿ 4 ಟೈಪ್ ಆಗೋಯ್ತು ಇಲ್ಲೇ, ಸರಿನಾ. ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೀತಾರೆ. ಏನಿಲ್ಲ, ನೀವು ಡೈರೆಕ್ಟ್ ಲೆಕ್ಕ ಕೊಟ್ಟ ತಕ್ಷಣ ಆನ್ಸರ್ ಹೇಳ್ಬಿಡ್ಬೋದು. ಈಗ ನೋಡಿ ನಾನು ಇನ್ನೊಂದು ಪ್ರಶ್ನೆ ತಗೋತೀನಿ, ಕಾಮನ್ ತೆಗೆಯಿರಿ. ಸಪೋಸ್ ಇಲ್ಲಿ 8 ಇತ್ತು, ಇಲ್ಲಿ 4 ಇತ್ತು ಅನ್ಕೊಳ್ಳಿ. ಫಸ್ಟ್ ಇದಕ್ಕೆ ಟಿ ಹಾಕ್ತೀರಾ, 2x + 8 ಬರ್ತದೆ. 2x + 8 ಇದೆ ಇಲ್ಲಿ, ಇಲ್ಲ. 2 ಕಾಮನ್ ತಗೋಬೇಕು. 2 ಕಾಮನ್ ತಗೊಂಡ್ರೆ x + 4 ಬರುತ್ತೆ. 2 ಕಾಮನ್ ತಗೊಂಡಾಗ ನಮ್ಗೇನು ಇದ್ರದ್ದು ಆನ್ಸರ್ ಏನಂಗಾರೆ, ಈಗ ಇವೆಲ್ಲ ಏನು ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೇಕು. ಏನು ಆನ್ಸರ್ ಈಸ್, ನೋಡಿ ಇಲ್ಲಿ ಏನಾಯ್ತು ಇದೇ ಆನ್ಸರು, √x² + 8x + 5 ಪ್ಲಸ್ ಸಿ. ನೋಡಿ ಸರಿನಾ. ನೋಡಿ ಈ ತರ ಮಾಡಬೇಕು. dt/2 ಅಂತ ಅದೇ ಅಂದ್ರೆ ಕಾಮನ್ ತಗೊಂಡಾಗ 2 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಹಿಂಗ್ ಬರುತ್ತೆ. ಕಾಮನ್ ತಗೊಂಡಿಲ್ಲ ಅಂತಂದ್ರೆ ಏನ್ ಬರುತ್ತೆ, 1/2 ಅಂತ ಬರುತ್ತೆ. 1/2 ಕಾಮನ್ ತಗೊಂಡಿಲ್ಲ ಅಂತ. ನೋಡಿ ಸ್ಕ್ವೇರ್ ರೂಟು ಮತ್ತೆ ರೂಟ್ ಒಳಗಡೆ ಕಾಮನ್ ತೆಗಿಯ, ಸ್ಕ್ವೇರ್ ರೂಟಲ್ಲಿ 2 ಟೈಪ್, ಒಂದು ಡೈರೆಕ್ಟ್ ಬರುತ್ತೆ, ಇನ್ನೊಂದು ರೂಟ್ ತಗೋಬೇಕು. ನೋಡಿ ಈಗ ಇದರಲ್ಲೇ ನೋಡಿ ಸಿಂಪಲ್ ಆಗಿ ಬರೀತೀನಿ. ಈಗ ನಿಮ್ಗೆ ಹಿಂಗೆ ಕೊಟ್ಬಿಡ್ತಾರೆ, ದ ವ್ಯಾಲ್ಯೂ ಆಫ್ ಅಂದ್ಬಿಟ್ಟು sin x + cos x. ನೋಡಿ ಹಿಂಗೆ ಕೊಟ್ಬಿಟ್ರೆ ನೀವು ಏನು ಇಂಟಿಗ್ರೇಷನ್ ಎಷ್ಟೊಂದು ಕಲ್ತಿರ್ತೀರ, ಎಲ್ಲ ಮಾಡಿರ್ತೀರ. ಹಿಂಗೆ ಕೊಟ್ಟಾಗ ಏನು ಗೊತ್ತಿಲ್ಲ, ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತ ಅಂದ್ಬಿಡ್ತೀರ. ನೋಡಿ ಏನೂ ಇಲ್ಲ, ತುಂಬ ಸಿಂಪಲ್ಲು. ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ, ಈ ಥರ ಬಂದಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಟ್ರೈ ಮಾಡಿ. ಬಂದಿಲ್ಲ ಅಂದರೆ ಬೇರೆ ಮೆಥಡ್ ಇರ್ತದೆ ಅಂತ. ನೋಡಿ ಈಗ ನೋಡಿ sin x + cos x ಐತೆ ಅಲ್ವಾ. sin x ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x, cos x ಡಿಫ್ರೆನ್ಶಿಯೇಟ್ ಮಾಡಿದ್ರೆ -sin x. ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರ್ತದೆ. ಆನ್ಸರ್ ಏನು, ಡೈರೆಕ್ಟಾಗಿ ಬರ್ಬಿಡ್ಬೋದು. ಏನು ಆನ್ಸರ್ ಇದಕ್ಕೆ ನೋಡಿ, log sin x + cos x + c. ಮುಗೀತು, ಅದೇ ಆನ್ಸರು. ಸರ್ ಏನು ಗೊತ್ತಾಗಿಲ್ಲ, ನೀವೇನು ಆನ್ಸರ್ ಡೈರೆಕ್ಟ್ ಬರ್ಬಿಟ್ರಿ, ತೋರಿಸ್ತೀನಿ ಹಿಂಗೆ ಅಂತ. ನೋಡಿ ಈ ಪ್ರಶ್ನೆ ನೋಡಿದ ತಕ್ಷಣ ಇವೇನು ಆನ್ಸರ್ ಗೊತ್ತಾಗಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡಿ ನೋಡ್ಕೋಬೇಕು. ನೋಡಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಬರುತ್ತಾ ನೋಡಿ. ಅದು ಬಂದಿಲ್ಲ ಅಂದರೆ ಬೇರೆ ಮೆಥಡ್.
ನೋಡಿ sin x ಪ್ಲಸ್ ಕಾಸ್ ಎಕ್ಸ್ ಅಂತ ಇದೆ ಅಲ್ವಾ, t ಈಸ್ ಈಕ್ವಲ್ ಟು sin x ಪ್ಲಸ್ ಕಾಸ್ ಎಕ್ಸ್ ಅಂತ ಬರೆಯೋಣ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತದೆ, dt ಬೈ dx. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಅಲ್ವಾ, ಆಕ್ಚುಲಿ ಪ್ಲಸ್ ಆಫ್ ಮೈನಸ್ sin x ಈ ತರ ಬರುತ್ತೆ. ಬ್ರಾಕೆಟ್ ಓಪನ್ ಮಾಡಿದ್ರೆ ಕಾಸ್ ಎಕ್ಸ್ ಮೈನಸ್ sin x. ಈಗ dt ಈಸ್ ಈಕ್ವಲ್ ಟು ಏನಾಯ್ತದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಎಕ್ಸ್ ಮೈನಸ್ sin x ಇಂಟು dx ಬರುತ್ತೆ. ನೋಡಿ ಡಿನಾಮಿನೇಟರ್ಗೆ ಟಿ ತಗೊಂಡು ಡಿಫರೆನ್ಶಿಯೇಟ್ ಮಾಡಿದೆ, ನೋಡಿ ನ್ಯೂಮರೇಟರ್ ಬಂತು ಅಲ್ವಾ. ಅದನ್ನ ಆ ಕಡೆ ತಗೊಂಡೋದ್ರೆ ಏನಾಯ್ತದೆ, ಡಿ ಟಿ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಡಿನಾಮಿನೇಟರ್ಗೆ ಟಿ ಹಾಕೊಂಡ್ರೆ ಇಷ್ಟಕ್ಕೂ ಏನ್ ಹಾಕೋಬೇಕು, ಡಿ ಟಿ ಹಾಕೋಬೇಕು. ಇಂಟಿಗ್ರಲ್ 1/t dt. 1/t dt ಅಂದ್ರೆ ಏನು, ಲಾಗ್ ಟಿ ಪ್ಲಸ್ ಸಿ. ಟಿ ಅಂದ್ರೆ ಏನ್ ತಗೊಂಡಿದ್ವಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಈ ತರ ನೋಡ್ಬೇಕು ನೀವು. ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತಾ ಒಂದ್ಸಲಿ ಟ್ರೈ ಮಾಡಿ, ಅದು ಬರಲಿಲ್ಲ ಅಂದ್ರೆ ಬೇರೆದಕ್ಕೆ ಹೋಗ್ಬೇಕು, ಸರಿನಾ. ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗಂಗೆ ಕೊಟ್ಟಿರ್ತಾರೆ, ಈ ತರ ಕೊಟ್ಟಾಗ ನೋಡಿ ಗೊತ್ತಾಗಲ್ಲ. ನಾನು ಹೇಳ್ಕೊಟ್ಟಿದ್ದ ತರ ಹಿಂದೆ ಟೈಪ್ ಅಲ್ಲಿ ಇಲ್ಲ, ಇದು ಹಂಗೆ ಇದೆ. ಆದ್ರೆ ಇದೇನೋ ಸೈನು ಕಾಸು ಏನಾರ ಬರಲಿ, ಬರೀ ಈಕ್ವೇಶನ್ ಬರ್ಬೇಕಂತ ಏನಿಲ್ಲ. x² + 3x ಆ ಥರನೇ ಬರ್ಬೇಕಂತ ಏನಿಲ್ಲ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಲಾಗರಾಥಮಿಕ್ ಫಂಕ್ಷನ್ ಏನ್ ಬೇಕಾದ್ರೂ ಬರ್ಬೋದು. ನೋಡಿ ಇದ್ರಲ್ಲೇನೆ evaluate integral tan inverse x to the power 10 divided by 1 plus x square. ನೋಡಿ ಈ ಟೈಪಲ್ಲಿ ಬಂದ್ಬಿಡ್ತವೆ. ಈ ಟೈಪು ಇಲ್ಲ ಅಂದರೆ ಈ ಟೈಪು sin inverse x to the power 100 square root 1 minus x square dx. ನೋಡಿ ಈ ಥರ ಬಂದಾಗ ನೀವೇನು ಮಾಡಬೇಕಂದ್ರೆ, ಈ ಥರ ಬಂದಾಗ ಅಥವಾ ಹಿಂಗೆ x² plus 7x plus 8 to the power 25 into 2x plus 7 dx. ನೋಡಿ ಹಿಂಗೆ ಬಂದ್ಬಿಡ್ತವೆ. ಈ ತರ ಬಂದಾಗ ನೆನ್ಪಿಟ್ಕೊಳ್ಳಿ, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಯಾವಾಗ್ಲೂ ಫ್ರಾಕ್ಷನ್ ಟೈಪ್ ಅಲ್ಲಿ ಇರ್ಬೇಕಂತ. ನೋಡಿ ಹಿಂಗೂ ಇರ್ಬೋದು, ಇದು ಇದೇ ತರಾನೇ ಇರೋದು, ಬಟ್ ಡಿವೈಡ್ ಬೈ ಅಂತ ಇದೆ. ತೋರಿಸ್ತೀನಿ ಅದು ಹೆಂಗ್ ಬರುತ್ತೆ ಅಂತ. ನೋಡಿ ಈ ತರ ಇದ್ದಾಗಲೂ ಅಷ್ಟೇನೆ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್. ಹೆಂಗಪ್ಪ ಅಂದ್ರೆ ನೋಡಿ ಈ ಲೆಕ್ಕ ತೋರಿಸ್ತೀನಿ. ನೋಡಿ ಈ ಲೆಕ್ಕ ನೋಡಿ, ಇಲ್ಲಿ x² + 7. ಆಮೇಲೆ ಇದಕ್ಕೆ ಟಿ ಯಾವ್ದಕ್ಕೆ ಹಾಕ್ಬೇಕಂದ್ರೆ, ಈ ಪವರ್ ಇರ್ತದಲ್ಲ ಅದಕ್ಕೆ ಟಿ ಹಾಕಬೇಕು. ಅಂದ್ರೆ 25 ಇದ್ರ ಒಳಗಡೆ ಏನೈತಿ ಇದಕ್ಕೆ ಟಿ ಹಾಕಬೇಕು. ಇದಿಷ್ಟಕ್ಕೆ ಟಿ ಅಂತ ಬರ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರ್ತದೆ, ಸರಿನಾ. ನೋಡಿ ಈಗ x² + 7x + 8 ಅಲ್ವಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೋಡಿ 2x + 7 ಇದೆಯಾ, 2x + 7 ಅಂತ. ನೋಡಿ ಈ ಪ್ರಶ್ನೆ ಫಸ್ಟ್ ಮಾಡ್ತೀನಿ, ಆಮೇಲೆ ಅಲ್ಲಿ ಬರೋಣ. ಇದಕ್ಕೆ t is equal to x² plus 7x plus 8 into ಇದು t ಅಂದ್ರೆ ಇಷ್ಟು. ಪವರ್ ಹಾಕಬಾರ್ದು, ಬರೀ ಒಳಗಿರೋದಕ್ಕೆ ಮಾತ್ರ t ತಗೋಬೇಕು. ಇವಾಗ ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ dt by dx is equal to 2x plus 7 ಬಂತು. ನೋಡಿ 2x plus 7 ಇದೆಯಾ ಇಲ್ಲಿ, ಇದೆ. ಈಗ dt is equal to ಏನಾಯ್ತದೆ, 2x plus 7 into dx ಬರುತ್ತೆ. ಅಂದ್ರೆ ಇವಾಗ ಇದಕ್ಕೆ t to the power 25 ಅಲ್ವಾ, ಇದಕ್ಕೆ t ಹಾಕಂದ್ರೆ t to the power 25. ಇದಿಷ್ಟಕ್ಕೂ ಏನಂತ ಹಾಕ್ಬೋದು ನೋಡಿ, dt. t to the power 25 dt ಅಂತಂದ್ರೆ ಈಗ ನಿಮ್ಗೆ ಫಸ್ಟ್ ಫಾರ್ಮುಲಾ ಇಂಟಿಗ್ರೇಷನ್ ಅಲ್ಲಿ x to the power n dx ಅಂದ್ರೆ ಏನಪ್ಪಾ, x to the power n plus 1 by n plus 1 plus c. t to the power 25 ಅಂತಂದ್ರೆ t to the power 25 plus 1 by 25 plus 1 plus c. ಅಂದ್ರೆ t to the power 26 by 26 plus c. t ಅಂದ್ರೆ ಏನು ತಗೊಂಡಿದ್ವಿ, x² plus 7x plus 8 whole to the power 26 by 26 plus c. ನೋಡಿ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಮಾಡಿರೋದು ನಾನು. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡುವಾಗ ಹಿಂದೆ ಹೇಳ್ಕೊಟ್ಟಿರೋ ಲೆಕ್ಕ ನೋಡಿ, ಈ ಟೈಪ್ ಲೆಕ್ಕ ನೆನ್ಪಿಟ್ಕೊಂಡ್ರೆ ಸಾಕು, ಇಷ್ಟರಲ್ಲೇ ಯಾವ್ದಾರು ಬರುತ್ತೆ. ಈಗ ಇಲ್ಲಿಗೆ ಬರೋಣ. ನೋಡಿ ಇಲ್ಲಿ ಈ ಲೆಕ್ಕ ಏನಪ್ಪಾ ಅಂತಂದ್ರೆ, ನೋಡಿ ಇದನ್ನ ಹೆಂಗೋ ಬರೀಬೋದಾ, tan inverse x ಹಿಂಗೆ ಕೊಟ್ಬಿಡ್ತಾರೆ. ನಾನು ಇದನ್ನ ಬಿಡಿಸಿ ಬರೀತೀನಿ ನೋಡಿ, ಹಿಂಗಿರೋದು ಈ ತರ ಇರೋದು ಲೆಕ್ಕ ಅದು, ಬಟ್ ಆ ತರ ಕೊಟ್ಟಿದ್ದಾರೆ.
ನೋಡಿ ಈಗ ಈ ತರ ಬಂದಾಗ ನೀವು ಯಾವುದಕ್ಕೆ ಟಿ ಹಾಕ್ಬೇಕು, ಈಗ ತಾನೇ ಹೇಳ್ಕೊಟ್ಟೆ ಪವರ್ ಇರ್ತಾವಲ್ಲ ಅದಕ್ಕೆ ಟಿ ಹಾಕ್ಬೇಕು. ಪವರ್ ಇರೋದು ಇದಕ್ಕೆ ಟಿ ಹಾಕ್ಬೇಕು. ಈಗ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಂಡ್ರೆ ಡಿ ಟಿ ಬೈ ಡಿ ಎಕ್ಸ್ ಏನಪ್ಪ, ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇದಕ್ಕೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ 1/1 + x². ನೆನ್ಪಿಟ್ಕೊಳ್ಳಿ, ಡಿ ಟಿ ಬೈ ಟ್ಯಾನ್ ಇನ್ವರ್ಸ್ ಎಕ್ಸ್ ಬಂದಾಗ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/1 + x², ಸೈನ್ ಇನ್ವರ್ಸ್ ಎಕ್ಸ್ ಬಂದ್ರೆ 1/√1 - x² ಬರುತ್ತೆ. ಈಗ ಇದೇನಾಯ್ತು, ಡಿ ಟಿ ಈಸ್ ಈಕ್ವಲ್ ಟು 1/1 ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು ಡಿ ಎಕ್ಸ್ ಬರುತ್ತೆ, ಆ ಕಡೆ ಹೋಗುತ್ತೆ ಕ್ರಾಸ್ ಮಲ್ಟಿಪ್ಲೈ. ಈಗ ಇದಕ್ಕೆ ಟಿ ಹಾಕೊಂಡ್ರೆ ಇಷ್ಟಕ್ಕೂ ಡಿ ಟಿ ಅಂತ ಬರ್ಕೋಬೋದಾ, ಏನಾಯ್ತು t⁻10 ಇಂಟು ಡಿ ಟಿ. ನೋಡಿ ಅಷ್ಟಕ್ಕೂ ಡಿ ಟಿ ಬಂದ್ಬಿಡ್ತು. ನೋಡಿ ಡಿ ಟಿ ಅಂದ್ರೆ ಏನು, 1/1 + x² dx. t⁻10 ಬಂದಾಗ ಹೆಂಗೆ, t⁻10 + 1 ಡಿವೈಡ್ ಬೈ 10 + 1 ಪ್ಲಸ್ ಸಿ t⁻11/11 ಪ್ಲಸ್ ಸಿ. ಟಿ ಅಂದ್ರೆ ಏನಪ್ಪ, ಟ್ಯಾನ್ ಇನ್ವರ್ಸ್ ಎಕ್ಸ್ (11) ಡಿವೈಡ್ ಬೈ 11 ಪ್ಲಸ್ ಸಿ. ನೋಡಿ ಇಷ್ಟೇ ಆನ್ಸರ್. ನೋಡಿ ಈ ತರ ಎಲ್ಲ ಇದ್ದಾಗ ಡೈರೆಕ್ಟ್ ಆನ್ಸರ್ ನೋಡಿ. CET-ನಲ್ಲಿ ನೀವೇನಪ್ಪ ಅಂತಂದ್ರೆ ಎಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನೋಡಿ ಹಿಂಗೆ ಬಂದಾಗ ಆನ್ಸರ್ ಏನಪ್ಪ, ಟ್ಯಾನ್ ಇನ್ವರ್ಸ್ ಎಕ್ಸ್ 10 ಇದೆ ಅಲ್ವಾ, ಟ್ಯಾನ್ ಇನ್ವರ್ಸ್ ಎಕ್ಸ್ 11/11 ಪ್ಲಸ್ ಸಿ. ಪ್ರಶ್ನೆ ಹಿಂಗಿತ್ತು ಅನ್ಕೊಳ್ಳಿ, 10 ಬದಲು ಬೇರೆ ಕೊಟ್ಟಿದ್ದ 25. ಆನ್ಸರ್ ಏನು ಬರ್ಬೇಕು ಇಲ್ಲಿ, 26 ಬರಬೇಕು. ಟ್ಯಾನ್ ಇನ್ವರ್ಸ್ ಎಕ್ಸ್ 10⁻26/26 ಪ್ಲಸ್ ಸಿ. ಡೈರೆಕ್ಟಾಗಿ ಹೇಳ್ಬಿಡು. ಈಗ ಅದೇ ಥರ ಇದಕ್ಕೆ ಏನಿರ್ಬೋದು ಆನ್ಸರು, ಸೈನ್ ಇನ್ವರ್ಸ್ ಎಕ್ಸ್ 100 ಇದೆ, ಸೈನ್ ಇನ್ವರ್ಸ್ ಎಕ್ಸ್ 101/101 ಪ್ಲಸ್ ಸಿ. ಮುಗೀತು ಆನ್ಸರ್. ನೋಡಿ ಹಿಂಗೆ ಡೈರೆಕ್ಟ್ ಹೇಳ್ಬಿಡ್ಬೇಕು, ಆ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಲ್ವಾ? ನೋಡಿ ಅದನ್ನು ಮಾಡೋಣ ಇದೇ ಥರನೇ. ನೋಡಿ ಆ ಪ್ರಶ್ನೆ ಆಕ್ಚುಲಿ ಈ ತರ ಇರೋದು, ಸೈನ್ ಇನ್ವರ್ಸ್ ಎಕ್ಸ್ (100) ಇಂಟು 1/√1 - x² dx. ಈಗ ಯಾವ್ದಕ್ಕೆ ಟಿ ಹಾಕ್ಬೇಕು, ಪವರ್ ಇರೋದು ಯಾವುದು, ಸೈನ್ ಇನ್ವರ್ಸ್. ಟಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್. ಡಿ ಟಿ ಬೈ ಡಿ ಎಕ್ಸ್ ಏನಾಯ್ತದೆ, 1/√1 - x². ಈ ಕಡೆಗೆ ಹೋದ್ರೆ 1/√1 - x² ಇಂಟು ಡಿ ಎಕ್ಸ್ ಬರುತ್ತೆ, ಅಂದ್ರೆ ಡಿ ಟಿಗೆ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, t⁻100 ಅಲ್ವಾ, ಇಂಟಿಗ್ರಲ್ d⁻100 ಇಂಟು ಡಿ ಟಿ. ಇಷ್ಟಕ್ಕೂ ಡಿ ಟಿ ಹಾಕ್ಬೋದು. ಇದನ್ನ ಹೆಂಗೆ ಇಂಟಿಗ್ರೇಟ್ ಮಾಡ್ತೀರಾ, t⁻100 + 1/100 + 1 ಪ್ಲಸ್ ಸಿ t⁻101/101 ಪ್ಲಸ್ ಸಿ. ಟಿ ಅಂದ್ರೆ ಏನಪ್ಪ, ಸೈನ್ ಇನ್ವರ್ಸ್ ಎಕ್ಸ್ (101) ಡಿವೈಡ್ ಬೈ 101 ಪ್ಲಸ್ ಸಿ. ನೋಡಿ ಈ ತರ ನೋಡಿ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ಬೋದು. ಹೆಂಗ್ ಗೊತ್ತು ಅಂತ ತೋರಿಸಿದ್ದೀನಿ. ಈ ಟೈಪಲ್ಲಿ ಏನಾರು ಬಂದ್ರೆ ನೋಡಿ ಹಿಂಗೆ ಮಾಡಬೇಕು. ಫಸ್ಟ್ ಸಬ್ಸ್ಟಿಟ್ಯೂಷನ್ ಟ್ರೈ ಮಾಡಿ ನೋಡಿ, ಬರಲಿಲ್ಲ ಅಂದಾಗ ಬೇರೆ ಏನಾಗಿರ್ತದೆ ನೋಡಬೇಕು. ನೋಡಿ ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೀತಾರೆ. ನೋಡಿ ಇದಾದ್ಮೇಲೆ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಯಿತು. ನೆಕ್ಸ್ಟು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಬರುತ್ತೆ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಂಗಂದ್ರೆ ನೋಡಿ, ಈಗ ನಿಮಗೆ ಸಪೋಸ್ ಈ ಥರ ಬಂದ್ಬಿಡ್ತು, ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಲಾಗ್ ಎಕ್ಸ್ ಡಿ ಎಕ್ಸ್, ಎಕ್ಸ್ e⁻x dx, x² e⁻x dx. ಮತ್ತೆ ಬರೀ ಟ್ಯಾನ್ ಇನ್ವರ್ಸ್ ಎಕ್ಸ್, ಇದೇನು ಕೇಳಲ್ಲ, ಬರೀ ಟ್ಯಾನ್ ಇನ್ವರ್ಸ್ ಎಕ್ಸ್, ಇದೇನು ಕೇಳಲ್ಲ ಬಿಡಿ, ಟ್ಯಾನ್ ಇನ್ವರ್ಸ್ ಎಕ್ಸ್. ನೋಡಿ ಇಷ್ಟು ಇಂಪಾರ್ಟೆಂಟು, ಇವೆರಡ್ರದ್ದು ಆನ್ಸರೇ ನೆನ್ಪಿಟ್ಕೋಬೇಕು ನೀವು. ಇದ್ರದ್ದು ನೋಡಿ ಮೂರದ್ದು ಟಿಕ್ ಮಾಡ್ತೀನಲ್ಲ, ಇವು ಮೂರದ್ದು ಆನ್ಸರ್ ನೆನ್ಪಿಟ್ಕೋಬೇಕು ನೀವು. ಎಲ್ಲ ನೆನ್ಪಿಟ್ಕೋಬೇಕು ಬಟ್ ಬೇಡ, ಈ ಮೂರು ನೆನ್ಪಿಟ್ಕೊಂಡ್ರೆ ಸಾಕು, ಯಾಕಂದರೆ ಲಾಸ್ಟ್ ಎಕ್ಸಾಮಲ್ಲಿ ಕೇಳೋದಿನ್ನ. ನೋಡಿ ಈ ಥರ ಎಲ್ಲ ಬಂದಾಗ ನಾವೇನು ಮಾಡಬೇಕು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ಯಾಕಪ್ಪ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್, ಒಂದು ಎಕ್ಸ್ ಇದೆ, ಇನ್ನೊಂದು ಸೈನ್ ಎಕ್ಸ್ ಇದೆ. ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್, ಇಲ್ಲೇನಾರ ಬರೀ ನಂಬರ್ ಇದ್ರೆ ನಂಬರ್ ಆಚೆ ತೆಗೆದ್ಬಿಟ್ಟು ಸೈನ್ ಎಕ್ಸ್ ಮಾಡಿಬಿಡ್ತಾ ಇದ್ವಿ. ಬಟ್ ಎಕ್ಸ್ ಇದ್ದಾಗ ಅಥವಾ ಫಂಕ್ಷನ್ ಆಫ್ ಎಕ್ಸ್ ಇದ್ದಾಗ ಇದು ಮಾಡಬೇಕು. ಫಂಕ್ಷನ್ ಆಫ್ ಎಕ್ಸ್ ಏನು ಬರಲ್ಲ, ಬರೀ ಎಕ್ಸ್ ಬರ್ತವೆ, ಎಕ್ಸ್ ಅಥವಾ x² ಬರುತ್ತೆ. ನೋಡಿ ಇದು ಅಷ್ಟೇ, ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್ ಬೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇದು ಅಷ್ಟೇ, ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇದು ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್.
ಆಮೇಲೆ ಬರೀ ಲಾಗ್ ಎಕ್ಸ್ ಕೊಡ್ತಾರೆ. ಇದಕ್ಕೂ ಅಷ್ಟೇ ಸರ್, ಒಂದೇ ಒಂದು ಇದ್ರೆ ಏನು ಅಂತಂದರೆ ಅದೊಂದು ಸ್ಪೆಷಾಲಿಟಿ. ಒಂದೇ ಒಂದು ಇದ್ರೂ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಾಕಬೇಕು. ಲಾಗ್ ಎಕ್ಸ್ ಮತ್ತು ಇದಕ್ಕೂ ಅಷ್ಟೇ ಟ್ಯಾನ್ ಇನ್ವರ್ಸ್ ಎಕ್ಸ್, ಅದಕ್ಕೂ ಒಂದೇ ಒಂದು ಇದ್ರೂ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಾಕೋಬೇಕು. ನೋಡಿ, ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ. ಈ ಫಾರ್ಮುಲಾ ನಾನು ಬೇರೆ ನಂಬರ್ ಬರ್ಕೊಂಡಿದ್ದೀನಿ. ಇಂಟಿಗ್ರಲ್ 1 × 2 dx ಅನ್ಕೊಳ್ಳಿ. ಇಂಟಿಗ್ರಲ್ 1 × 2 dx ಅಂದರೆ ಪ್ರಾಡಕ್ಟ್ ಆಫ್ 2 ವೇರಿಯೇಬಲ್ಸ್ ಅಂತ, 2 ಫಂಕ್ಷನ್ಸ್ ಅಂತ. 1 ಅಂದರೆ ಒಂದು ಫಂಕ್ಷನ್, 2 ಅಂದರೆ ಒಂದು ಫಂಕ್ಷನ್ ಅಂತ. ಈ ಥರ ಬಂದಾಗ ಇದಕ್ಕೆ ಫಾರ್ಮುಲಾ ಇದೆ 1 × ಇಂಟಿಗ್ರಲ್ 2 dx ಮೈನಸ್ ಡಬಲ್ ಇಂಟಿಗ್ರಲ್ 2 dx ಇಂಟು d/dx 1 × dx. ನೋಡಿ, ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು, ಆಯ್ತಾ? ಇದು ಡಬಲ್ ಇಂಟಿಗ್ರಲ್ ಅಂತ. ನೋಡಿ, ಈಗ ಒಂದು ಪ್ರಶ್ನೆ ಮಾಡ್ತೀನಿ, ಗೊತ್ತಾಗ್ಬಿಡ್ತದೆ. ಫಸ್ಟ್ ಇದು ಮಾಡೋಣ. ಎಕ್ಸ್ ಸೈನ್ ಎಕ್ಸ್, ಇಂಟಿಗ್ರಲ್ ಎಕ್ಸ್ ಸೈನ್ ಎಕ್ಸ್ ಹೆಂಗೆ ಇಂಟಿಗ್ರೇಟ್ ಮಾಡೋದು ನೋಡಿ. ಇಂಟಿಗ್ರಲ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಈ ಥರ ಬಂದಾಗ ಇದ್ರ ಕೆಳಗಡೆ ಫಾರ್ಮುಲಾ ಬರೆಯೋಣ. ಇನ್ನೊಂದ್ಸಲಿ ಬರೀತೀನಿ ನೋಡಿ. ಎಕ್ಸ್ ಇಂಟು ಮೇಲೆ ಫಾರ್ಮುಲಾ ಇದೆ ನೋಡಿ. ಈಗ ಇದು 1, ಇದು 2 ಅನ್ಕೊಳ್ಳಿ. ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡುವಾಗ ಫಸ್ಟ್ ಫಂಕ್ಷನ್ ಯಾವಾಗಲೂ ಎಕ್ಸೇ ಇರಬೇಕು, ಎಕ್ಸೆಪ್ಟ್ ಫಾರ್ ಈ ಲಾಗ್ ಬಂದರೆ, ಅದಕ್ಕೊಂದು ಏನೋ ಬೇರೆ ರೂಲ್ ಇದೆ, ಅಲ್ಲ ಏನು ಬೇಡ. ಲಾಗ್ ಬಂದರೆ ಮತ್ತೆ ಇದು ಬಂದರೆ ಇನ್ವರ್ಸ್ ಮತ್ತು ಲಾಗ್ ಬಂದರೆ ಮಾತ್ರ ಲಾಗ್ ಫಸ್ಟ್, ಇದಕ್ಕೆ ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್ ತಗೋಬೇಕು, ಇಂಟು 1 ಅಂತ ಮಾಡ್ಕೋಬೇಕು. ಇಂಟು 1 ಅಂತ ಮಾಡ್ಕೊಂಡು ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್. ಇದಕ್ಕೂ ಅಷ್ಟೇ, ಇದು ಮತ್ತೆ ಇದು ಇವು 3 ಲೆಕ್ಕ. ಆ 3 ಲೆಕ್ಕಕ್ಕೆ ಮಾತ್ರ ಇನ್ವರ್ಸ್ ಇದ್ದರೆ, ಲಾಗ್ ಇದ್ದರೆ ಲಾಗ್ ಎಕ್ಸ್ನೇ ಫಸ್ಟ್ ಫಂಕ್ಷನ್ ತಗೋಬೇಕು, ಇನ್ವರ್ಸ್ನೇ ಫಸ್ಟ್ ಫಂಕ್ಷನ್ ತಗೋಬೇಕು. ಯಾವಾಗ ಲಾಗು ಮತ್ತು ಇನ್ವರ್ಸ್ ಇದ್ದರೆ. ಬಾಕಿ ಇದಕ್ಕೆಲ್ಲ ಎಕ್ಸೇ ಫಸ್ಟ್ ಫಂಕ್ಷನ್, ಇದಕ್ಕೆ x² ಫಸ್ಟ್ ಫಂಕ್ಷನ್ ಆಗುತ್ತೆ. ಸರಿನಾ? ನೋಡಿ, ಇವಾಗ ಎಕ್ಸ್ ಫಸ್ಟ್ ಫಂಕ್ಷನ್, ಸೈನ್ ಎಕ್ಸ್ ಸೆಕೆಂಡ್ ಫಂಕ್ಷನ್. 1 × 2 dx ಇದ್ರೆ ಫಾರ್ಮುಲಾ ಏನಪ್ಪ? ಫಾರ್ಮುಲಾ 1 ಅಂದರೆ ಎಕ್ಸ್ ಅಲ್ವಾ, ಇಂಟಿಗ್ರಲ್ 2 ಅಂದ್ರೆ ಏನು, ಸೈನ್ ಎಕ್ಸ್ ಅಲ್ವಾ, ಮೈನಸ್ ಡಬಲ್ ಇಂಟಿಗ್ರಲ್ ಇಲ್ಲಿ ಏನಿದೆ ನೋಡಿ. 1 ಇರೋ ಜಾಗಕ್ಕೆ ಎಕ್ಸ್ ಹಾಕ್ಬೇಕು. ಇಲ್ಲಿ 1 ಇರೋ ಜಾಗಕ್ಕೆ ಎಕ್ಸು, 2 ಇರೋ ಜಾಗಕ್ಕೆ ಸೈನ್ ಎಕ್ಸ್. ಯಾಕಂದರೆ 1, 2 ಈ ಥರ ಬರ್ಕೊಂಡಿದ್ದೀವಿ. ಈಗ ಇಲ್ಲಿ 2 ಇದೆ, ಏನು ಹಾಕ್ಬೇಕು? ಸೈನ್ ಎಕ್ಸ್ ಡಿ ಎಕ್ಸ್ ಇಂಟು d/dx 1 ಅಂದ್ರೇನು, ಎಕ್ಸ್ ಇಂಟು ಡಿ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ನೋಡಿ, ಇಷ್ಟು ಬರ್ಕೊಬಿಟ್ರೆ ಆಯ್ತು, ಮುಗೀತು, ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸ್ ಇಂಟು ಇಂಟಿಗ್ರಲ್ ಸೈನ್ ಎಕ್ಸ್ ಅಂದ್ರೇನು, ಮೈನಸ್ ಕಾಸ್ ಎಕ್ಸ್. ಮೈನಸ್ ನೋಡಿ, ಇಲ್ಲಿ ಡಬಲ್ ಇದೆ, ಡಬಲ್ ಇರೋದ್ರಿಂದ ಒಂದೇ ಒಂದು ಬರ್ಕೋತೀನಿ. ಒಂದೇ ಒಂದು ಬರ್ಕೋತು ಅಂತಂದರೆ ಇದನ್ನ ಒಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು. ಸೈನ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೇನು, ಮೈನಸ್ ಕಾಸ್ ಎಕ್ಸ್ ಇಂಟು ಇಲ್ಲಿ d/dx 1 ಅಂತ ಇರೋದ್ರಿಂದ 1 ಅಂದರೆ ಎಕ್ಸ್ ಅಲ್ವಾ, d/dx ಎಕ್ಸ್ ಅಂದ್ರೆ ಏನಪ್ಪ, 1. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ. ಇಂಟಿಗ್ರೇಷನ್ ಒಳಗಡೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಿಲ್ಲಿ. ಇಂಟು ಡಿ ಎಕ್ಸ್ ಅಂತ ಬರ್ಕೋಬೇಕು ನೋಡಿ. ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ. ಇಂಟಿಗ್ರಲ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೇನು, ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ, ಇದನ್ನ ಬೆಸ್ಟ್ ಅಂತಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ಇಂಟಿಗ್ರಲ್ ಎಕ್ಸ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಹೆಂಗ್ ಗೊತ್ತು ಅಂದ್ರೆ ಈ ತರ ಬರುತ್ತೆ, ಬಟ್ ನೆನ್ಪಿಟ್ಕೊಬಿಟ್ರೆ ಈಸಿ. ಯಾಕಂದ್ರೆ ಇವೆರಡರಲ್ಲಿ ಒಂದು ಗ್ಯಾರಂಟಿ, ಎಕ್ಸಾಮ್ ಕೇಳ್ತಾರೆ. ಅರ್ಥ ಆಯ್ತಾ? ಎಕ್ಸ್ ಸೈನ್ ಎಕ್ಸ್ ಬಂದ್ರೆ ಏನು ಆನ್ಸರು, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಈಗ ಎಕ್ಸ್ ಕಾಸ್ ಎಕ್ಸ್ ಮಾಡೋಣ. ಎಕ್ಸ್ ಕಾಸ್ ಎಕ್ಸ್ ನೋಡಿ, ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ 1 × 2. 1 ಅಂದ್ರೆ ಏನು ಹಾಕಬೇಕು, ಎಕ್ಸ್. 2 ಅಂದ್ರೆ ಏನು ಹಾಕಬೇಕು, ಕಾಸ್ ಎಕ್ಸ್. ಮೈನಸ್ ಡಬಲ್ ಇಂಟಿಗ್ರಲ್ ಕಾಸ್ ಎಕ್ಸ್ ಡಿ ಎಕ್ಸ್ d/dx ಎಕ್ಸ್ ಇಂಟು ಡಿ ಎಕ್ಸ್. ಎಕ್ಸ್ ಇಂಟು ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೆ ಏನು, ಸೈನ್ ಎಕ್ಸ್. ಮೈನಸ್ ಡಬಲ್ ಇಂಟಿಗ್ರಲ್ ಅಂದ್ರೆ 1 ತೆಗಿಬೇಕು. 1 ತೆಗೆದ್ರೆ ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್. d/dx ಎಕ್ಸ್ ಅಂದ್ರೆ 1 ಇಂಟು ಡಿ ಎಕ್ಸ್. ಎಕ್ಸ್ ಸೈನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಸೈನ್ ಎಕ್ಸ್ ಡಿ ಎಕ್ಸ್. ಎಕ್ಸ್ ಸೈನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಸೈನ್ ಎಕ್ಸ್ ಅಂದ್ರೇನು, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ.
ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಈ ಥರ ಬರುತ್ತೆ. ಎಕ್ಸ್ ಕಾಸ್ ಎಕ್ಸ್ಗೆ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಆಯಿತಾ? ನೋಡಿ ಅದಕ್ಕೆ ಏನು ಬಂದಿತ್ತು ಅದನ್ನು ಬರೆದ್ಬಿಡೋಣ ತಡೀರಿ. ಎರಡಕ್ಕೂ ರಿಲೇಷನ್ ಏನಾರು ಇದ್ದರೆ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ನೋಡೋಣ. ಎಕ್ಸ್ ಕಾಸ್ ಎಕ್ಸ್ ಎಕ್ಸ್ ಸೈನ್ ಎಕ್ಸ್ಗೆ ಏನಪ್ಪ ಬಂದಿತ್ತು? ದಿಸ್ ಈಸ್ ಫಾರ್ ಎಕ್ಸ್ ಕಾಸ್ ಎಕ್ಸ್ ಫಾರ್ ಎಕ್ಸ್ ಸೈನ್ ಎಕ್ಸ್. ಏನು ಬಂದಿತ್ತು? ಫಸ್ಟ್ ಫಂಕ್ಷನ್ ಇಂಟು ಸೈನ್ ಎಕ್ಸ್ ಮಾಡಿದಾಗ ಫಸ್ಟ್ ಫಂಕ್ಷನ್ ಇಂಟು ಸೈನ್ ಎಕ್ಸ್ ಅಂತಂದ್ರೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಒಂದ್ಸಲಿ ಇಂಟಿಗ್ರೇಟ್ ಮಾಡಿದಾಗ ಸೈನ್ ಎಕ್ಸ್ ಹಾಕೊಂಡ್ರೆ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್ಗೆ ಎಕ್ಸ್ ಸೈನ್ ಎಕ್ಸ್ ಬರುತ್ತೆ. ಇಲ್ಲಿ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತಾನೆ ಬರುತ್ತೆ. ಇದಕ್ಕೇನು ಬರುತ್ತೆ? ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ನೋಡಿ ನೆನ್ಪಿಟ್ಕೋಬೋದು ಈಸಿಯಾಗಿ. ಇವೆರಡನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನೆನ್ಪಿಟ್ಕೊಬಿಟ್ರೆ ಡೈರೆಕ್ಟಾಗಿ 1-2 ಸೆಕೆಂಡಲ್ಲಿ ಆನ್ಸರ್ ಮಾಡಿಬಿಡ್ಬೋದು. ಎಕ್ಸ್ ಕಾಸ್ ಎಕ್ಸ್ ಅಂತಂದರೆ ಎಕ್ಸ್ ಸೈನ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ. ಇದು ಪ್ಲಸ್ ಕಾಸ್ ಎಕ್ಸ್ ಇಲ್ಲಿ ಏನೈತೆ ಅದೇ ಬರುತ್ತೆ. ಇಲ್ಲೂ ಅಷ್ಟೇ ಸೈನ್ ಎಕ್ಸ್ ಏನಿದೆ ಅದೇ ಬರುತ್ತೆ. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಎಕ್ಸ್ ಎರಡಕ್ಕೂ ಕಾಮನ್ನು. ಇದಕ್ಕೆ ಮಾತ್ರ ಮೈನಸ್ ಅಂತ ಬರುತ್ತೆ. ಇಲ್ಲಿ ಸೈನ್ ಎಕ್ಸ್ ಇದ್ರೆ ಇಲ್ಲಿ ಕಾಸ್ ಎಕ್ಸ್ ಬರುತ್ತೆ. ಇಲ್ಲಿ ಕಾಸ್ ಎಕ್ಸ್ ಇದ್ರೆ ಸೈನ್ ಎಕ್ಸ್ ಬರುತ್ತೆ. ನೋಡಿ ಇವೆರಡು ನೆನ್ಪಿಟ್ಕೊಳ್ಳಿ, ಯೂಸ್ ಆಯ್ತದೆ. ಆಯ್ತಾ? ಯಾಕಂದ್ರೆ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದರೆ ಎಕ್ಸ್ ಸೈನ್ ಎಕ್ಸ್ ಅಂದರೆ ಏನು ಅಂತ, ಎಕ್ಸ್ ಸೈನ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ಅಂತ. ನೋಡಿ ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬಂದು ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ನೋಡಿ ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತಂದರೆ ನೋಡಿ ಎಕ್ಸ್ ಇದ್ದಾಗೆಲ್ಲ 1 2 ಅಲ್ವಾ? ಎಕ್ಸ್ಗೆ 1 ತಗೋಬೇಕು, ಇನ್ನೊಂದು 2 ಎಕ್ಸೆಪ್ಟ್ ಲಾಗ್ ಮತ್ತು ಟ್ಯಾನ್ ಇನ್ವರ್ಸಿಗೆ ಮಾತ್ರ. ಈಗ ಫಸ್ಟ್ ಫಂಕ್ಷನ್ ಅಂದರೆ ಎಕ್ಸ್, ಸೆಕೆಂಡ್ ಫಂಕ್ಷನ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಎಕ್ಸ್ ಇಂಟು ಇಂಟಿಗ್ರಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಇದೆ 1 ತೆಗೆದ್ರೆ ಟ್ಯಾನ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1 ಇಂಟು ಡಿ ಎಕ್ಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಟ್ಯಾನ್ ಎಕ್ಸ್ ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಇಂಟಿಗ್ರಲ್ ಟ್ಯಾನ್ ಎಕ್ಸ್ ಅಂದರೆ ಲಾಗ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಸಪೋಸ್ ಕಾಟ್ ಎಕ್ಸ್ ಬಂದ್ಬಿಟ್ರೆ ಲಾಗ್ ಸೈನ್ ಎಕ್ಸ್. ನೋಡಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬಂದರೆ ಈ ಥರ. ಈಗ ಇದನ್ನು ಮಾಡೋಣ, ಇವೆರಡು ಮಾಡ್ಬಿಟ್ಟು ಆಮೇಲೆ ಅಲ್ಲಿಗೆ ಬರೋಣ. ಎಕ್ಸ್ ಇ ಟು ದಿ ಪವರ್ ಎಕ್ಸ್. ನೋಡಿ ಇದನ್ನು ಕೇಳ್ಬೋದು. ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಅಂದರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್ ಅಂತ. ನೋಡಿ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಒನ್ಸ್ ಅಗೇನ್ 1 2 ಫಸ್ಟ್ ಫಂಕ್ಷನ್ ಅಂದರೆ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಡಿ ಎಕ್ಸ್ ಎಕ್ಸ್ ಇಂಟು ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಅಂದರೆ ಹೇಳ್ಕೊಟ್ಟಿದ್ದೀನಿ. ಇ ಟು ದಿ ಪವರ್ ಎಕ್ಸ್ ಏನೇ ಇ ಟು ದಿ ಪವರ್ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಮಾಡಿದ್ರೆ 1 ತೆಗೆದ್ರೆ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1 ಎಕ್ಸ್ ಇಂಟು ಇ ಟು ದಿ ಪವರ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಒನ್ಸ್ ಅಗೇನ್ ಇ ಟು ದಿ ಪವರ್ ಎಕ್ಸ್ ಅಂದ್ರೆ ಏನಪ್ಪ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ. ನೋಡಿ ಇದು ಆನ್ಸರು. ಸಪೋಸ್ ಇದು ನಿಮಗೆ ಅಲ್ಲಿ ಆಪ್ಷನಲ್ಲಿ ಇಲ್ಲ ಅಂದರೆ ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ಇ ಟು ದಿ ಪವರ್ ಎಕ್ಸ್ ಕಾಮನ್ ತೆಗೆದುಬಿಟ್ಟಿರ್ತಾರೆ. ಇ ಟು ದಿ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ ಏನು ಬರುತ್ತೆ? ಎಕ್ಸ್ ಮೈನಸ್ 1 ಪ್ಲಸ್ ಸಿ. ನೋಡಿ ಇದು ಆನ್ಸರ್ ಆಗಿರ್ಬೋದು. ಆಪ್ಷನಲ್ಲಿ ಇದು ಕೊಟ್ಟಿದ್ರೆ ಇದು ಆನ್ಸರು, ಇದು ಕೊಟ್ಟಿಲ್ಲ ಅಂದರೆ ಇ ಟು ದಿ ಪವರ್ ಎಕ್ಸ್ ಕಾಮನ್ ತೆಗೆದಿರ್ತಾರೆ, ಹಿಂಗೆ ಬರುತ್ತೆ. ನೋಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಅಂತಂದ್ರೆ ಏನು? ನೋಡಿ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಎಕ್ಸ್. ಸರಿನಾ? ಎಕ್ಸ್ ಇ ಟು ದಿ ಪವರ್ ಎಕ್ಸ್ಗೆ ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ. ನೋಡಿ ಇದೇ ಪ್ರಶ್ನೆಗೆ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಬಿಡ್ತಾರೆ. ನೋಡಿ ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಅಂದರೆ ಏನಪ್ಪ ಇ ಟು ದಿ ಪವರ್ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಅಂದರೆ 1 ತೆಗಿರಿ, ಒಂದ್ಸಲಿ ಇಂಟಿಗ್ರೇಟ್ ಮಾಡಿ ಅದೇ ಬರುತ್ತೆ. ನೋಡಿ ಇಲ್ಲಿ ಒಂದು ಇಂಟಿಗ್ರಲ್ ತೆಗಿತಾ ಇದ್ದೀನಿ. ಒಂದು ಇಂಟಿಗ್ರಲ್ ತೆಗೆದೆ ಅಂದರೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸೇ ಬರುತ್ತೆ. ಅದಕ್ಕೆ ಹಂಗೆ ಬರ್ದಿರೋದು. ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಅಲ್ವಾ? ಈ ಡಿ ಎಕ್ಸ್ ಬರಲ್ಲ.
ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಇಂಟು ಇ ಡಿ ಎಕ್ಸ್ ಬರುತ್ತೆ. ಇ ಡಿ ಎಕ್ಸ್ ಎಲ್ಲಪ್ಪ ಹೋಯ್ತು ಅಂದರೆ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಡಿ ಎಕ್ಸ್ ಹೊಟ್ಟೋಯ್ತು, ಬರೀ ಇ ಟು ದಿ ಪವರ್ ಎಕ್ಸ್ ಬಂತು. ಇಂಟು ಏನು ಬಂತು ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ. ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಮೈನಸ್ 2 ಆಚೆ ಕಡೆ ತೆಗೆಯೋಣ, ನಂಬರ್ ಆಗಿರೋದ್ರಿಂದ ಆಚೆ ತೆಗಿಬೋದು. ಎಕ್ಸ್ ಆಚೆ ತೆಗಿಯೋಕ್ಕಾಗಲ್ಲ, 2 ಮಾತ್ರ. ಈಗ ಇದು ಎಕ್ಸ್ ಇಂಟು ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಬಂತು. ಈಗ ಮುಂದಕ್ಕೆ ಏನು ಮಾಡ್ತೀರಾ ಇವಾಗ ಈ ಥರ ಬಂದರೆ ನೋಡಿ, ಬರೀ ಇ ಟು ದಿ ಪವರ್ ಎಕ್ಸೇ ಇದ್ದಿದ್ರೆ ಇಂಟಿಗ್ರೇಟ್ ಮಾಡಿ ಇಟ್ಬಿಡ್ಬೋದಾಯ್ತು. ಬಟ್ ಇಲ್ಲೊಂದು ಎಕ್ಸ್ ಇದೆ, ಎಕ್ಸ್ ಇಂಟು ಇ ಟು ದಿ ಪವರ್ ಎಕ್ಸ್ ಆಗುತ್ತದೆ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಪುನಃ ಈ ಫಾರ್ಮುಲಾ ಹಾಕ್ಬೇಕು. ಯಾಕಂದರೆ ನೋಡಿ, ಪುನಃ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಲ್ಲ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ನೋಡಿ ಇದಕ್ಕೆ ಏನು ಮಾಡ್ಬೇಕಂತಂದರೆ 1 2 ಅಂತ ಹಾಕೊಂಡು ಪುನಃ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎಕ್ಸ್ ಇಂಟು ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಮೈನಸ್ 2 ಎಕ್ಸ್ ಇಂಟು ಇ ಟು ದಿ ಪವರ್ ಇಂಟಿಗ್ರಲ್ ಇ ಟು ದಿ ಪವರ್ ಎಕ್ಸ್ ಅಂದರೆ ಇ ಟು ದಿ ಪವರ್ ಎಕ್ಸೇ ಬರುತ್ತೆ. ಡಬಲ್ ಇಂಟಿಗ್ರಲ್ ಅಂದರೆ 1 ತೆಗಿರಿ, ಇ ಟು ದಿ ಪವರ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1 ಇಂಟು ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಮೈನಸ್ 2 ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಎಕ್ಸ್ ಇಂಟು 1 ಅಂದರೆ ಇ ಟು ದಿ ಪವರ್ ಎಕ್ಸ್. ಇ ಟು ದಿ ಪವರ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ ಪ್ಲಸ್ ಸಿ. ನೋಡಿ ಇದು ಫೈನಲ್ ಆನ್ಸರ್ ಹಿಂಗೆ ಇರ್ತದೆ. ಇದಕ್ಕೇನು ಕಾಮನ್ ಫ್ಯಾಕ್ಟರ್ ಏನು ತೆಗ್ದಿರಲ್ಲ. ಬೈ ಚಾನ್ಸ್ ಏನಾದ್ರು ತೆಗೆದ್ರೆ ಇ ಟು ದಿ ಪವರ್ ಎಕ್ಸ್ ಇಲ್ಲ ಬಿಡಿ ಹಿಂಗೆ ಇರ್ತದೆ, ಆಯಿತಾ. ಏನಾದ್ರು ಕಾಮನ್ ಫ್ಯಾಕ್ಟರ್ ಇನ್ನೂ ತೆಗಿಬೇಕಂದ್ರೆ ಇದು ಎಕ್ಸ್ಪ್ಯಾಂಡ್ ಮಾಡಿ ಆಮೇಲೆ ಇ ಟು ದಿ ಪವರ್ ಎಕ್ಸ್ ತೆಗಿಬೋದು ಬೇಕಾರೆ. ನೋಡಿ ಈ ಥರ ಬರುತ್ತೆ. ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2x ಇ ಟು ದಿ ಪವರ್ ಎಕ್ಸ್ ಮೈನಸ್ 2 ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ ಅಂತ. ಈ ಮೂರಲ್ಲೂ ಇ ಟು ದಿ ಪವರ್ ಎಕ್ಸ್ ಇದೆ ಅಲ್ವಾ, ಇ ಟು ದಿ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ ಒಳಗಡೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 2. ನೋಡಿ ಹಿಂಗೂ ಬರ್ಬೋದು ಆನ್ಸರು, ಹಿಂಗೂ ಬರ್ಬೋದು ಅಥವಾ ಹಿಂಗೂ ಬರ್ಬೋದು ಆರ್ ಹಿಂಗೂ ಬರ್ಬೋದು. 3 ಪಾಸಿಬಿಲಿಟೀಸ್ ಇದ್ದಾವೆ. ಯೂಶುವಲಿ ಇದೇ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಇದು ಕೊಟ್ಟಿರ್ತಾರೆ. ಎರಡೂ ಕರೆಕ್ಟ್ ಆನ್ಸರ್, ಸರಿನಾ. ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ 2 ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ ನಿಮಗೆ ಎಕ್ಸ್ ಸ್ಕ್ವೇರ್ ಎಲ್ಲ ಕೊಡಲ್ಲ, ಕೊಟ್ಟರೆ ಸೈನ್ ಎಕ್ಸ್ ಎಕ್ಸ್ ಸೈನ್ ಎಕ್ಸ್ ಎಕ್ಸ್ ಕಾಸ್ ಎಕ್ಸ್, ಇಲ್ಲ ಅಂದರೆ ಇದು ಎಕ್ಸ್ ಇ ಟು ದಿ ಪವರ್ ಎಕ್ಸ್, ಅದು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಬರೋಣ ಲಾಗ್ ಎಕ್ಸು ಎಕ್ಸ್ ಲಾಗ್ ಎಕ್ಸ್. ಬರೀ ಲಾಗ್ ಎಕ್ಸನ್ನು ಕೊಟ್ಬಿಡ್ತಾರೆ. ಲಾಗ್ ಎಕ್ಸ್ ಎಕ್ಸ್ ಲಾಗ್ ಎಕ್ಸ್ ಮಾಡೋಣ. ಇನ್ವರ್ಸ್ ಏನು ಬೇಡ, ಅದೇನು ಕೇಳಲ್ಲ ಬಿಡಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಏನು ಕೇಳಲ್ಲ. ಲಾಗ್ ಎಕ್ಸ್ ಮತ್ತು ಎಕ್ಸ್ ಲಾಗ್ ಎಕ್ಸ್ ಮಾಡೋಣ. ನೋಡಿ ಬರೀ ಲಾಗ್ ಎಕ್ಸ್ ತಗೋತೀನಿ. ಲಾಗ್ ಎಕ್ಸ್ ನೋಡಿ, ಬರೀ ಲಾಗ್ ಎಕ್ಸ್ ಇದ್ದಾಗ ನಮಗೆ ಒಂದಿದ್ರೆ ಈ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, 2 ಬೇಕು. 2 ಬೇಕು ಅಂತಂದರೆ ಲಾಗ್ ಎಕ್ಸ್ ಇಂಟು 1 ಅಂತ ಮಾಡ್ಕೋತಾರೆ. 2 ಆಯ್ತಲ್ಲ. ಈಗ ಲಾಗ್ ಎಕ್ಸ್ ಇಂಟು 1, ಬರೀ ಲಾಗ್ ಎಕ್ಸ್ ಇದ್ರೆ ಲಾಗ್ ಎಕ್ಸ್ ಇಂಟು 1 ಅಂತ ಮಾಡ್ಕೋಬೇಕು. ಈಗ ಇಲ್ಲಿ ಫಸ್ಟ್ ಫಂಕ್ಷನ್ ಅಂದರೆ ಲಾಗ್ ಎಕ್ಸೇ. ಲಾಗ್ ಎಕ್ಸ್ ಅಲ್ಲಿ ಇತ್ತು ಅಂತಂದರೆ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ನೆನ್ಪಿಟ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಇದ್ರೂ ಟ್ಯಾನ್ ಇನ್ವರ್ಸೇ ಫಸ್ಟ್ ಫಂಕ್ಷನ್. ಇನ್ನೊಂದು ಫಂಕ್ಷನು 1. ಈಗ 1 ಅಂದರೆ ಲಾಗ್ ಎಕ್ಸ್, ಇಲ್ಲಿ 2 ಅಂದರೆ 1. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಅಂದರೆ ಏನು, ಲಾಗ್ ಎಕ್ಸ್ ಇಂಟಿಗ್ರಲ್ 1 ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ 1 ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಲಾಗ್ ಎಕ್ಸ್ ಇಂಟು ಇಂಟಿಗ್ರಲ್ 1 ಡಿ ಎಕ್ಸ್ ಅಂದರೆ ಎಕ್ಸ್ ಅಲ್ಲ, 1x ಅಥವಾ ಎಕ್ಸ್ ಮೈನಸ್ 1 ಇಂಟಿಗ್ರಲ್ ತೆಗೀರಿ, ಇದಕ್ಕೆ ಏನಾಯ್ತದೆ ಎಕ್ಸ್ ಬರುತ್ತೆ. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಏನು, 1/x. ನೋಡಿ ಇಂಟಿಗ್ರಲ್ 1 ಡಿ ಎಕ್ಸ್ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬಂತು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಏನು ಬರುತ್ತೆ, ಈ ಕಡೆ ಬರೆದ್ರೆ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರಲ್ 1 ಡಿ ಎಕ್ಸ್ ಆರ್ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ಸಾಧ್ಯ ಆದರೆ ಇದನ್ನು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಇಂಟಿಗ್ರಲ್ ಲಾಗ್ ಎಕ್ಸ್, ಬರೀ ಇಂಟಿಗ್ರಲ್ ಲಾಗ್ ಎಕ್ಸ್ ಅಂದರೆ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಆರ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ 1. ಇದನ್ನು ನೆನ್ಪಿಟ್ಕೊಂಡ್ರೆ ಇದನ್ನು ಬರ್ಸ್ಬೋದು ಅಲ್ವಾ, ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಅಂತ ಬರೀ ಲಾಗ್ ಎಕ್ಸ್ ಬಂದರೆ. ಇವಾಗ ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡೋಣ. ಎಕ್ಸ್ ಇಂಟು ಲಾಗ್ ಎಕ್ಸ್ ನೋಡಿ, ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬಂದರೆ ನೋಡಿ, ಲಾಗ್ ಎಕ್ಸ್ ಬಂದಾಗೆಲ್ಲ ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್, ಇದು ಫಸ್ಟ್ ಆಯ್ತದೆ ಸೆಕೆಂಡ್ ಆಯ್ತದೆ, ನೆನ್ಪಿಟ್ಕೊಳ್ಳಿ. ಲಾಗ್ ಇಲ್ಲ ಇನ್ವರ್ಸ್ ಇಲ್ಲ ಅಂದರೆ ಎಕ್ಸ್ ಫಸ್ಟ್ ಫಂಕ್ಷನು, ಲಾಗ್ ಇದೆ ಇನ್ವರ್ಸ್ ಇದೆ ಅಂದರೆ ಅದೇ ಫಸ್ಟ್ ಫಂಕ್ಷನ್, ಲಾಗ್ ಮತ್ತು ಇನ್ವರ್ಸ್.
ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 1 ಅಂದರೆ ಲಾಗ್ ಎಕ್ಸ್ ಅಲ್ವಾ, ಇಂಟಿಗ್ರಲ್ 2 ಅಂದರೆ ಎಕ್ಸ್ ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಎಕ್ಸ್ ಡಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಲಾಗ್ ಎಕ್ಸ್ ಇಂಟು ಇಂಟಿಗ್ರಲ್ ಎಕ್ಸ್ ಅಂದ್ರೆ ಏನು, ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ನೋಡಿ, ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ 1 ಅಲ್ಲ, ಈ ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1. ನೋಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 1 ಅನ್ಕೋಬೇಕು. ಎಕ್ಸ್ ಟು ದಿ ಪವರ್ 1 ಪ್ಲಸ್ 1 ಬೈ 1 ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಬೈ 2 ಅಂತ. ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2, ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬೈ 3. ಇದೇನಾಯ್ತದೆ, ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ ಬರೀತೀನಿ, ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರಲ್ ಎಕ್ಸ್ ಇದೆ ಪುನಃ ಎಕ್ಸ್ ಸ್ಕ್ವೇರ್ ಬೈ 2 ಅಲ್ವಾ. ಡಿ ಬೈ ಡಿ ಎಕ್ಸ್ ಲಾಗ್ ಎಕ್ಸ್ ಅಂದ್ರೇನು, 1 ಬೈ ಎಕ್ಸ್ ಇಂಟು ಡಿ ಎಕ್ಸ್. 1 ಎಕ್ಸ್ ಕ್ಯಾನ್ಸಲ್, ಉಳ್ಕೊಳ್ಳೋದೇನು ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟಿಗ್ರಲ್ ಎಕ್ಸ್ ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 1 ಬೈ 2 ಇಂಟಿಗ್ರಲ್ ಎಕ್ಸ್ ಅಂದರೆ ಪುನಃ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಆರ್ ಬೇಕಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 2 ಕಾಮನ್ ತಗೋಬೋದು, ಇಲ್ಲ ಅಂತಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ. ನೋಡಿ ಈ ಥರ ಎಕ್ಸ್ ಇಂಟು ಲಾಗ್ ಎಕ್ಸ್ ಬಂದರೆ ಹಿಂಗೆ ಬರ್ತದೆ, ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ಸಿ. ಅಥವಾ ಎಕ್ಸ್ ಸ್ಕ್ವೇರ್ ಬೈ 2 ಏನಾದ್ರು ಕಾಮನ್ ತಗೊಂಡ್ರೆ ಹಿಂಗೆ ಬರುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಲಾಗ್ ಎಕ್ಸ್ ಮೈನಸ್ 1 ಬೈ 2 ಪ್ಲಸ್ ಸಿ. ಲಾಗ್ ಎಕ್ಸ್ ಮೈನಸ್ 1 ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಬರೀ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದೇನು ಇನ್ವರ್ಸ್ ಏನು ಕೇಳಲ್ಲ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅದೇನು ಕೇಳೋಕ್ಕೆ ಹೋಗಲ್ಲ. ಯಾಕಪ್ಪ ಕೇಳಲ್ಲ ಅಂತಂದರೆ ಬೇಕಾದ್ರೆ ಅದೊಂದು ಲೆಕ್ಕ ಮಾಡಿ ತೋರಿಸ್ಬಿಡ್ತೀನಿ, ನಿಮಗೆ ಗೊತ್ತಾಗ್ಬಿಡ್ತದೆ ಏನಕ್ಕೆ ಅಂತ. ಅದು ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ಅದನ್ನು ಕೇಳಕ್ಕೆ ಹೋಗಲ್ಲ. ನೋಡೋಣ, ಬೈ ಚಾನ್ಸ್ ಏನಾದರೂ ರಿಪಿಟೇಷನ್ ಮಾಡುವಾಗ, ಎಕ್ಸಾಮ್ದು ಸಾಲ್ವ್ ಮಾಡುವಾಗ ಬೇಕಂದ್ರೆ ಅದನ್ನ ಅದ್ರದ್ದು ಆನ್ಸರು ಅದ್ರ ಹೆಂಗೆ ಮಾಡೋದು ಅಂತ ಬೇಕಾದ್ರೆ ಹೇಳ್ಕೊಡ್ತೀನಿ. ನೋಡಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದರೆ ಈ ಥರ ಮಾಡಬೇಕು. ಇನ್ನೊಂದೆರಡು ಪ್ರಾಬ್ಲಮ್ ಇತ್ತು ಇದ್ರದ್ದು ಇಂಟಿಗ್ರೇಷನ್ದು, ಅದೆರಡು ಮಾಡಿಬಿಡ್ತೀನಿ ಈಗ. ನೋಡಿ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ 1 ಪ್ಲಸ್ ಸೈನ್ ಟು ಎಕ್ಸ್ ಅಂತ ಕೊಟ್ಬಿಡ್ತಾರೆ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಕೊಟ್ಬಿಟ್ರೆ. ಹಿಂಗೆ ಕೊಟ್ಟಾಗ ಹೆಂಗೆ ಮಾಡೋದು ನೋಡಿ, ಹಿಂಗೆ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ನಿಮ್ಗೆ ಎರಡು ಗೊತ್ತಿರಬೇಕು. ಒಂದೇನಪ್ಪ ಅಂದರೆ ಟ್ರಿಗ್ನಾಮೆಟ್ರಿನಲ್ಲಿ ಹೇಳ್ಕೊಟ್ಟಿದ್ದೀನಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1, ಸೈನ್ ಟು ಎಕ್ಸ್ ಅಂದರೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಈ ಫಾರ್ಮುಲಾಗಳೆಲ್ಲ ಹೆಂಗೆ ಬಂತು ಅಂತನೂ ಮಾಡಿ ತೋರಿಸಿದ್ದೀನಿ ಎಕ್ಸ್ಪ್ಯಾಂಡ್ ಮಾಡಿ, ಅವೆಲ್ಲ ನೆನ್ಪಿಟ್ಕೋಬೇಕು. ಇವೆರಡನ್ನೂ ಇಲ್ಲಿ ಯೂಸ್ ಮಾಡ್ಬೇಕು ನಾವು. ಈಗ ಇಲ್ಲಿ ಇದು ಬೇರೆ ಲೆಕ್ಕ, ಅದು ಬೇರೆ ಇದು ಬೇರೆ. ಇಂಟಿಗ್ರಲ್ ನೋಡಿ ಒಂದು ಜಾಗಕ್ಕೆ ಅದು ಹಾಕ್ತೀನಿ, ಏನಾಗ್ಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಸೈನ್ ಟು ಎಕ್ಸ್ಗೆ ಬರೀಬೋದಾ, ಇಂಟು ಡಿ ಎಕ್ಸ್. ನೋಡಿ ಇವಾಗ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಂಗಿದ್ರೆ ಹೆಂಗೆ ಬರಿಬೋದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಯ್ತದೆ, ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಬರೀ ಇಷ್ಟೇ ಬರುತ್ತೆ, ಏನು, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಈಗ ಇದನ್ನು ಇಂಟಿಗ್ರೇಟ್ ಮಾಡಿ ನೋಡಿ, ರೂಟ್ ಇತ್ತು, ರೂಟ್ ಹೊಂಟೋಯ್ತು. ರೂಟ್ ಹೊಂಟೋಗ್ಬಿಟ್ರೆ ಈಸಿ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ. 1 ಬೈ ರೂಟ್ ಇದ್ರೆ 2 ರೂಟ್ ಎಕ್ಸ್ ಅಂತ ಬರೀಬೋದು. ಬರೀ ರೂಟ್ ಇದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ರೂಟನ್ನು ತೆಗಿಬೇಕು. ರೂಟನ್ನು ತೆಗಿಬೇಕಂದ್ರೆ ಒಳಗಡೆ ಸ್ಕ್ವೇರ್ ಬರಂಗೆ ಮಾಡ್ಕೋಬೇಕು, ಹೋಲ್ ಸ್ಕ್ವೇರ್. ನೋಡಿ ಬಂದ್ಬಿಡ್ತು ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಹೊಂಟೋಗ್ಬಿಡ್ತದೆ, ಬರೀ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಈಗ ಏನು ಸ್ಪ್ಲಿಟ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಬಿಡೋದು. ನೋಡಿ ಏನಾಗುತ್ತೆ, ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರಲ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ ಇಷ್ಟೇ. ನೋಡಿ ಇಂಟಿಗ್ರೇಷನ್ ಏನಪ್ಪ ಅಂತಂದರೆ ಅದು ನೋಡೋಕ್ಕೆ ಒಂಥರ ಏನು ಗೊತ್ತೇ ಆಗಲ್ಲ, ಆ ಥರ ಇರ್ತವೆ. ಬಟ್ ಅದು ಆನ್ಸರ್ ಮಾಡಿಬಿಟ್ರೆ ಇಷ್ಟೇನಾ ಅನಿಸುತ್ತೆ ಯಾವಾಗಲೂ ಅಷ್ಟೇ. ಬಟ್ ಇದನ್ನು ಮಾಡಬೇಕಂದ್ರೆ
ಸ್ವಲ್ಪ ಫಾರ್ಮುಲಾಗಳು ಗೊತ್ತಿರಬೇಕು, ಒಂದು ಸ್ವಲ್ಪ ಟೆಕ್ನಿಕ್ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಡಿಫ್ರೆನ್ಸಿಯೇಷನ್ಗಿಂತ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಅಲ್ಲೇ ಏನು ಆನ್ಸರ್ಗಳು ಹೇಳ್ತಾ ಇರ್ಬೋದು. ಈಗ ಇದು ಬಂತು ಅಂದ್ಕೊಳ್ಳಿ, ಇಲ್ಲಿ ಮೈನಸ್ ಬಂತು. ಇಲ್ಲಿ ಮೈನಸ್ ಬಂದರೆ ಏನಪ್ಪ ಚೇಂಜ್ ಆಯ್ತದೆ? ಮೈನಸ್ ಬಂದರೆ ಇಲ್ಲೊಂದು ಮೈನಸ್ ಆಯ್ತದೆ. ಇಲ್ಲಿ ಮೈನಸ್ ಆಯಿತು ಅಂದರೆ ಇದು ಮೈನಸ್ ಬರುತ್ತೆ. ಇದು ಮೈನಸ್ ಬಂದರೆ ಇಲ್ಲೊಂದು ಮೈನಸ್ ಬರುತ್ತೆ, ಇದೊಂದು ಮೈನಸ್ ಬರುತ್ತೆ, ಇದೊಂದು ಮೈನಸ್, ಅಷ್ಟೇ. ಸರಿನಾ? ನೋಡಿ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಸ್ಕ್ವೇರ್ ರೂಟ್ 1 ಮೈನಸ್ sin 2x ಬಂದರೆ ನೀವು ಹೆಂಗೆ ಇಂಟಿಗ್ರೇಟ್ ಮಾಡಬೇಕಂದ್ರೆ ಒಂದು ಜಾಗಕ್ಕೆ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹಾಕಬೇಕು. sin 2x ಜಾಗಕ್ಕೆ 2 sin x cos x. ಫಾರ್ಮುಲಾಗಳು, ಎರಡು ಫಾರ್ಮುಲಾಗಳು. ಯೂಶಲಿ ಒಂದ್ಗೆ ಯಾರು ಹಾಕಲ್ಲ, ಹಿಂಗಿದ್ರೆ 1 ಅಂತ ಬರೆದ್ಬಿಡ್ತಾರೆ. ಆದರೆ ಇವ್ರೇನು ಮಾಡೋರೆ, 1 ಅಂತಾನೆ ಕೊಟ್ಟವ್ರೆ. 1ಗೆ ಈ ಥರ ಹಾಕೊಂಡ್ರೆ ಮಾತ್ರ ಇದನ್ನ ಹಿಂಗೆ ಬರೆಯೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ನೋಡಿ, ಇಂಟಿಗ್ರೇಷನಲ್ಲಿ ಆಲ್ಮೋಸ್ಟ್ 3 ವಿಡಿಯೋನಲ್ಲಿ 3ನೇ ವಿಡಿಯೋ ಇದು. ಇಲ್ಲಿಗೆ ಇಂಟಿಗ್ರೇಷನ್ದು ಆಲ್ಮೋಸ್ಟ್ ಏನಿತ್ತು ಎಲ್ಲನೂ ಸಾಲ್ವ್ ಮಾಡಿದ್ದೀನಿ. ಯಾವ ಟೈಪ್ ಬರ್ತವೆ ಎಲ್ಲ ಟೈಪ್ ಪ್ರಾಬ್ಲಮ್ಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇನ್ನು 2 ಟಾಪಿಕ್ ಉಳ್ಕೊಂಡಿದೆ ಮ್ಯಾಥ್ಸಲ್ಲಿ. ಒಂದು ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತು ಇನ್ನೊಂದು ಡಿಫರೆನ್ಷಿಯಲ್ ಈಕ್ವೇಷನ್. ಅವೆರಡು ಮಾಡಿದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫುಲ್ ಕಂಪ್ಲೀಟೇ ಆಗ್ಬಿಡುತ್ತೆ. ಸರಿನಾ? ನೋಡಿ, ಯಾರ್ಯಾರು CET ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.